ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನು 2019ರಲ್ಲಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋವನ್ನು ಪ್ರಾರಂಭ ಮಾಡಿದ್ದು. 2013ರಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದು. ಅಂದರೆ 2012ರಲ್ಲೂ ಬಂದಿದ್ದೆ, ಆದರೆ 2013ರಲ್ಲಿ ನನ್ನ ಕೆಲಸವನ್ನು ನಾನು ಈ ಸುದ್ದಿ ಮಾಧ್ಯಮದ ಮೂಲಕ ಪ್ರಾರಂಭ ಮಾಡಬೇಕು, ಸಿನಿಮಾ ರಂಗದಲ್ಲಿ ಕೆಲಸ ಮಾಡಬೇಕು ಅಂತ ಶುರು ಇಟ್ಟಿದ್ದು. ಸೊ ಅದಾದ ನಂತರದಲ್ಲಿ ಎಲ್ಲೆಲ್ಲೋ ಕೆಲಸ ಮಾಡಿದೆ, ಅದೆಲ್ಲ ನಾನು ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೀನಿ. ಇದರ ಮಧ್ಯೆ 2017ರಲ್ಲಿ ನಾನು ಹೆಗ್ಗದ್ದೆ ಸ್ಟುಡಿಯೋ ಅನ್ನುವಂಥ ಒಂದು ಆಫೀಸನ್ನು ಓಪನ್ ಮಾಡಿದ್ದೆ. ಹೆಗ್ಗದ್ದೆ ಸ್ಟುಡಿಯೋ ಅನ್ನೋದಕ್ಕಿಂತ ಹೆಗ್ಗದ್ದೆ ಪಬ್ಲಿಕೇಶನ್ಸ್ ಅಂತ ನಾನು ಕಚೇರಿಯನ್ನು ಬೆಂಗಳೂರಿನ ಬಾಣಸ್ವಾಡಿ ಅಂದರೆ ಕಮ್ಮನಹಳ್ಳಿ ಮೈನ್ ರೋಡಲ್ಲಿ ನಮ್ಮ ಆಫೀಸನ್ನು ಮಾಡಿದ್ದು. ಬನ್ನಿ, ಇಷ್ಟು ವರ್ಷ ಇದೇ ಆಫೀಸಲ್ಲಿ ನಾನು ಕೆಲಸವನ್ನು ಮಾಡಿದ್ದು. 2018ರಲ್ಲಿ ಆಫೀಸ್ ಮಾಡಿದ್ದು. ಇಲ್ಲಿದೆ, ಅದು ಇದೇ ಬಿಲ್ಡಿಂಗಲ್ಲಿ. ಇಷ್ಟು ದಿನಗಳ ಕಾಲ ನನಗೆ ಸುಮಾರು ಜನ ಕೇಳ್ತಿದ್ದು, ನಿಮ್ಮ ಆಫೀಸ್ ಟೂರನ್ನು ಮಾಡಿ ಅಂತ ಹೇಳ್ತಾ ಇದ್ರು. ನಾನು ಮಾಡಿರಲಿಲ್ಲ, ಯಾಕಂದರೆ ನಾವು ಏನು ಕೆಲಸ ಮಾಡ್ತೀವಿ ಆ ಕೆಲಸದ ಮೂಲಕ ನಮಗೆ ಹೆಸರು ಬರಬೇಕು ಅಥವಾ ಜನರಿಗೆ ಗೊತ್ತಾಗಬೇಕು ಬಿಟ್ಟರೆ ನಾವೇನೋ ತುಂಬ ದೊಡ್ಡದಾಗಿ ಏನೋ ಅಂಥದ್ದು ಮಾಡಿದ್ದೀವಿ ಹಾಗೆಲ್ಲ ಅಂದ್ಕೊಂಡಿಲ್ಲ. ಆದರೆ ಒಂದು ಪ್ರಾಪರ್ ಆಗಿ ಆಫೀಸನ್ನು ಮಾಡಿಕೊಂಡು ಯಾವುದೇ ಕಾರ್ಯವನ್ನು ಮಾಡಿದರೂ ವಿತ್ GST ಬಿಲ್ಲನ್ನು ಕೂಡ ನಾವು ಮಾಡ್ತಾ ಇದ್ವಿ. ನನ್ನ ಆಫೀಸಲ್ಲಿ ಪ್ರಾರಂಭದಲ್ಲಿ ನಾವು ಇಬ್ಬರೇ ಇದ್ದಿದ್ದು. ಒಂದು ನಾನು, ಇನ್ನು ನನ್ನ ಕೊಲೀಗು ದೀಪಕ್ ಅಂತ ಇದ್ದಾರೆ, ಅವರು ಇಬ್ಬರೇ ಇದ್ದಿದ್ದು. ಅನಂತರ ನನ್ನ ವೈಫ್ ಕೂಡ ಜಾಯ್ನ್ ಆಗ್ತಾರೆ. ಅದ್ರ ಮಧ್ಯೆ ನಾವು 6 ಜನ ಕೆಲಸ ಮಾಡ್ತಿದ್ವಿ. ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಆಫೀಸ್ ಒಳಗಡೆ 6 ಜನ ಕೆಲಸ ಮಾಡ್ತಿದ್ದಿದ್ದು. ಇಲ್ಲಿ ತುಂಬ ಏನು ಸ್ಪೇಸ್ ಇತ್ತು ಆ ರೀತಿ ಏನೂ ಇರಲಿಲ್ಲ. ಒಂದು ಸಣ್ಣ ಸ್ಪೇಸಲ್ಲಿ ಒಂದು ಆಫೀಸು ಹೊಸ ಬಿಲ್ಡಿಂಗಲ್ಲಿ ಮಾಡಿದ್ದು. ನೋಡಿ, ನೀವೀಗ ಕಮ್ಮನಹಳ್ಳಿ ಮುಖ್ಯ ರಸ್ತೆ, ಅದು ಮುಂದ್ಗಡೆ ಏನು ಕಾಣಿಸ್ತಿದೆ ಅದು. ಒಳಗಡೆ ಬಂದರೆ ಒಂದು ಚಿಕ್ಕ ಕಾರ್ನರ್ ರೋಡ್ ಇದು. ಬನ್ನಿ, ಈಗ ನನ್ನ ಹೆಗ್ಗದ್ದೆ ಸ್ಟುಡಿಯೋ ಕಚೇರಿಯನ್ನು ತೋರಿಸ್ತೀನಿ. ಆದರೆ ಈಗ ಸದ್ಯಕ್ಕೆ ಇಲ್ಲಿ ಈ ಹೆಗ್ಗದ್ದೆ ಸ್ಟುಡಿಯೋ ಆಫೀಸನ್ನು ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಹೆಗ್ಗದ್ದೆ ಸ್ಟುಡಿಯೋ ಕಚೇರಿ ಇಷ್ಟು ದಿನ ಏನು ಕೆಲಸ ಮಾಡಿತ್ತು ಅದು ಈ ತಿಂಗಳಿಂದ ಕ್ಲೋಸ್ ಆಗ್ತಾ ಇದೆ, ಮುಚ್ಚುತ್ತಾ ಇದ್ದೀವಿ. ಹಾಗಾಗಿ ಇಲ್ಲಿರುವಂಥ ಸಿಸ್ಟಮ್ಗಳನ್ನೆಲ್ಲ ಆಲ್ರೆಡಿ ನಾವು ತೆಗೆದಿದ್ದೀವಿ. ಸರಿಸುಮಾರು ಒಂದು 6 ಸಿಸ್ಟಮ್ ಇತ್ತು ಒಳಗಡೆ. ಅದರಲ್ಲಿ ಮೇಯ್ನು ವಿಡಿಯೋ ಎಡಿಟಿಂಗು ಇದೆಲ್ಲ ಇತ್ತು. ಫಸ್ಟು ನಾವು ಜೆರಾಕ್ಸನ್ನು ಮಾಡ್ತಾ ಇದ್ವಿ, ಕಲರ್ ಪ್ರಿಂಟನ್ನು ಮಾಡ್ತಾ ಇದ್ವಿ. ಅಂದರೆ ಹೆಗ್ಗದ್ದೆ ಸ್ಟುಡಿಯೋನ ಆವಾಗ ಪ್ರಾರಂಭ ಮಾಡಿರಲಿಲ್ಲ. ಹೆಗ್ಗದ್ದೆ ಪಬ್ಲಿಕೇಶನ್ಸ್ ಅಂದರೆ ಕನ್ನಡದ ಪುಸ್ತಕಗಳನ್ನು ನಾವು ಮಾಡ್ತಾ ಇದ್ವಿ. ಅದರಲ್ಲಿ ಮುಂಬೈ ಕನ್ನಡಿಗರ ಪುಸ್ತಕ ಇರ್ಬೋದು, ಅಥವಾ ನಾನೇ 1-2 ಪುಸ್ತಕವನ್ನು ಬರೆದೆ ಅದನ್ನು ಇರ್ಬೋದು. ಸರಿಸುಮಾರು 15-16 ಪುಸ್ತಕಗಳನ್ನು, ಕನ್ನಡದ ಪುಸ್ತಕಗಳನ್ನು, ನೋವೆಲ್ಸ್ಗಳನ್ನು ನಾವು ಇಲ್ಲಿ ಮಾಡಿದ್ವಿ. ಸೊ ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇರ್ಬೋದು, ಪ್ರತಿಯೊಂದನ್ನು ನಾವು ಇಲ್ಲಿ ತೆಗಿತಾ ಇದ್ವಿ. ಬನ್ನಿ, ವೆಲ್ಕಮ್ ಟು ಹೆಗ್ಗದ್ದೆ ಪ್ರಕಾಶನ ಆ್ಯಂಡ್ ಹೆಗ್ಗದ್ದೆ ಸ್ಟುಡಿಯೋ ಆಫೀಸ್. ಎಸ್, ನೀವು ನಮ್ಮ ಆಫೀಸ್ ಒಳಗೆ ಬಂದರೆ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ತುಂಬ ಚೆನ್ನಾಗಿದೆ ಇದು ಪ್ಲೇಸು. ಅಂದರೆ ಇಲ್ಲಿ ಒಳಗಡೆ ರೋಡ್ ಆಗಿರೋದ್ರಿಂದ ಯಾವುದೇ ಒಂಥರ ಏನೋ ಹೇಳ್ತಾರಲ್ಲ ಸೌಂಡ್ ಆಗೋದು, ಹಾಗೆ ಕಿರಿಕಿರಿಗಳು ಇರ್ತಾ ಇರಲಿಲ್ಲ. ಪಕ್ಕದಲ್ಲಿ 1-2 ಸಣ್ಣ ಪುಟ್ಟ ಗ್ಯಾರೇಜ್ ಇರೋದ್ರಿಂದ ಒಂದು ಸ್ವಲ್ಪ ನಮಗೆ ಕಷ್ಟ ಆಗ್ತಾ ಇತ್ತು ಕೆಲಸ ಮಾಡೋದಕ್ಕೆ. ಒಂದು ಸ್ವಲ್ಪ ಸಣ್ಣಕ್ಕೆ ಸೌಂಡ್ ಬಂದರೂ ನಾವು ವಿಡಿಯೋ ಮಾಡ್ತಿರ್ಲಿಲ್ಲ. ಇದು ದೀಪಕ್. ನೀವು 5,500-6 ಸಾವಿರ ವಿಡಿಯೋಸ್ ಏನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನೋಡಿದ್ರೆ ಅಷ್ಟು ವಿಡಿಯೋಗಳನ್ನು ಮಾಡಿದ್ದು ಇವನೇ. ಎಡಿಟಿಂಗು ನಾನು ಮಾಡ್ತಾ ಇದ್ದೆ. ನಾನು ಎಡಿಟಿಂಗನ್ನು ಪ್ರಾರಂಭದಲ್ಲಿ 2013-14ರಲ್ಲೇ ಕಲ್ತ್ಕೊಂಡಿದ್ದೆ. ಸೊ ಇವನು ವಿಡಿಯೋ ಶೂಟಿಂಗ್ ಜೊತೆಗೆ ನಮ್ಮ ಥಂಬ್ಲೈನ್ಸ್ ಅಂತ ಏನಾಗುತ್ತೆ ವಿಡಿಯೋದಲ್ಲಿ, ಅಷ್ಟು ಥಂಬ್ಲೈನ್ಸನ್ನು ಇವನೇ ಮಾಡಿರೋದು. ಬೇರೆ ಎಲ್ಲೂ ನಾವು ಮಾಡಿಲ್ಲ. ನಮ್ಮ ಹತ್ರ ಇದ್ದಿದ್ದು ಒಂದೇ ಸಿಸ್ಟಮ್. ಬನ್ನಿ ತೋರಿಸ್ತೀನಿ. ಈಗ ನೋಡಿ, ಒಳಗಡೆ ಬಂದರೆ ಇದು ಇಲ್ಲಿ ಬಂದವ್ರಿಗೆ ಕೂತ್ಕೊಳ್ಳೋದಕ್ಕೆ ಈಗೆಲ್ಲ ಸಿಸ್ಟಮ್ಗಳನ್ನು ಇಟ್ಟಿದ್ದೀವಿ. ಈಗ ಇದೊಂದು 2 ತಿಂಗಳಾಯಿತು ನಾವು ಬೇರೆ ಕಡೆ ಆಫೀಸನ್ನು ಶಿಫ್ಟ್ ಮಾಡ್ತಾ ಇದ್ದೀವಿ, ನಾಗಸಂದ್ರ ಕಡೆ. ಅಲ್ಲಿ ನಮ್ಮ ಮನೆಯನ್ನು ತಗೊಂಡು, ನಿಮ್ಗೆ ಈಗಾಗಲೇ ಆ ಮನೆಯನ್ನು ನಾನು ತೋರಿಸಿರ್ತೀನಿ. ಸೊ ಅಲ್ಲಿ ಶಿಫ್ಟ್ ಮಾಡ್ತಿರೋದ್ರಿಂದ ಇಲ್ಲಿ ನಾವು ಕೆಲಸವನ್ನು ಸ್ಟಾಪ್ ಮಾಡಿದ್ವಿ. ಸಿಸ್ಟಮ್ಗಳೆಲ್ಲ ಅಲ್ಲಿಗೆ ಹೋಗ್ತಾ ಇದೆ. ಇದೆಲ್ಲ ಪ್ರಿಂಟರು. ಅವಾಗೆಲ್ಲ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಇದರಲ್ಲೇ ತೆಗಿತಿದ್ದಿದ್ದು ನಾವು. ಸೊ ಪಾಸ್ಪೋರ್ಟ್ ಸೈಜ್ ಫೋಟೋನ ನಾವು ಡಿಸೈನ್ ಇದರಲ್ಲಿ ಮಾಡ್ತಿದ್ದಿದ್ದು. ಇಲ್ಲಿ ಜನ ಬಂದವರು ಇಲ್ಲೆಲ್ಲ ಕೂತ್ಕೊತಾ ಇದ್ರು. ಇಲ್ಲಿ ಬಂದರೆ ಇದು ನಮ್ಮ ಶೂ ರ್ಯಾಕ್. ನಾನು ಇಂಟರ್ವ್ಯೂಗೆ ಬಳಸ್ತಾ ಇದ್ದಂಥ ಅಷ್ಟು ಶೂಗಳು ಇಲ್ಲಿದೆ. ಅಂದರೆ ಒಂದೊಂದು ವಿಡಿಯೋಗೆ ಒಂದೊಂದು ಶೂಗಳನ್ನು ನಾನು ಹಾಕ್ತಿದ್ದೆ. ಇದು ಒಂದು ಸಣ್ಣಕ್ಕೆ, ಬಟ್ ಇನ್ನೂ ಈ ಥರದ್ದು 1-2 ಬಾಕ್ಸ್ ಶೂಗಳು ನನ್ನ ಹತ್ರ ಇದೆ, ಆಲ್ರೆಡಿ ಮನೆಯಲ್ಲಿದೆ. ನಾನು ಫಸ್ಟ್ ಮಾಡಿದ್ದು ಆಫೀಸಲ್ಲಿ ಒಂದಿದು ಇಲ್ಲಿ ನಾವು ಇಬ್ರು ಕೂತ್ಕೋಬಹುದು ಅಂತ ಹೇಳ್ಬಿಟ್ಟು ಕಾರ್ಪೆಂಟರ್ ಕರೆಸಿ ಒಂದು ಕೆಲಸವನ್ನು ಮಾಡಿದ್ವಿ. ಇದು 2017ರಲ್ಲಿ. ಸೊ ನೋಡಿ, ಇಲ್ಲಿ ಒಳಗಡೆ ಬಂದರೆ ಇಲ್ಲಿ ಒಂದು ಸಿಸ್ಟಮನ್ನು ಹಾಕಿದ್ವಿ ಈ ಪ್ಲೇಸಲ್ಲಿ. ಅದನ್ನು ದೀಪಕ್ಕಿಗೆ ಕೊಟ್ಬಿಟ್ಟಿದ್ದೆ, ಅವನೇ ಇಲ್ಲಿ ಕೂತ್ಕೊತಿದ್ದ. ಲ್ಯಾಮಿನೇಷನ್ ಪ್ರಿಂಟ್ ಕೂಡ ಮಾಡ್ತಿದ್ವಿ, ಜೊತೆಗೆ ಪಾಸ್ಪೋರ್ಟ್ ಪ್ರಿಂಟನ್ನು ನಾವು ಮಾಡ್ತಾ ಇದ್ವಿ. ಎಲ್ಲ ಪ್ರಿಂಟಿಂಗು ನಮ್ಮ ಹತ್ರ ಇತ್ತು. ನೋಡಿ, ನಾವು ಏನೆಲ್ಲ ಕೆಲಸ ಮಾಡ್ತೀವಂತ ಇಲ್ಲಿ ನಮಗೆ ಇಲ್ಲಿದೆ, ವಿಸಿಟಿಂಗ್ ಕಾರ್ಡ್ ಇದೆ ನೋಡಿ.
ಹೆಗ್ಗದ್ದೆ ಪಬ್ಲಿಕೇಶನ್ಸ್ ಮಾಡಿದ್ಮೇಲೆ ಹೆಗ್ಗದ್ದೆ ಡಿಸೈನ್ಸ್ ಅಂತ ಮಾಡಿದ್ವಿ. ಅವಾಗ್ಲೇ ನೋಡಿ ಹೆಗ್ಗದ್ದೆ ಸ್ಟುಡಿಯೋ ಅಂತ ಒಂದು ಮಾಡಿ ಇಟ್ಕೊಂಡಿದ್ವಿ. ನಾವು ಚಾನಲ್ ಓಪನ್ ಮಾಡಿರ್ಲಿಲ್ಲ, ಮಾಡಿ ಇಟ್ಕೊಂಡಿದ್ವಿ. ಪಬ್ಲಿಕೇಶನ್ಸ್, ಫೋಟೋಗ್ರಫಿ, ಡಿಸೈನ್ಸ್ ಅಂಡ್ ಪ್ರಿಂಟಿಂಗ್ಸ್, ಇಷ್ಟು ಕೆಲಸವನ್ನ ನಾವು ಮಾಡ್ತಿದ್ವಿ. ಸೊ ಬೆಂಗಳೂರಿನ ಬಾಣಸ್ವಾಡಿ. ಇದ್ರ ಜೊತೆಗೆ ಇಲ್ಲಿ ಪಬ್ಲಿಕೇಶನ್ಸ್ ವರ್ಕ್ ಇರ್ಬೋದು, ಲೋಗೋ ಡಿಸೈನಿಂಗ್ ಇರ್ಬೋದು, ಅಥವಾ ಸಿನಿಮಾಗಳ ಪೋಸ್ಟರ್, ಅಲೆದಾಟ ಅನ್ನುವಂಥ ಒಂದು ಕನ್ನಡ ಸಿನಿಮಾದ ಪೋಸ್ಟರ್ ಕೂಡ ಇಲ್ಲೇ ತಯಾರಾಗಿದ್ದು ಇದೇ ಆಫೀಸಲ್ಲಿ ನಾವೇ ಮಾಡಿದ್ದು, ಹೆಗ್ಗದ್ದೆ ಡಿಸೈನ್ಸೇ ಮಾಡಿದ್ದು. ಕರಿಷ್ಮಾ ಆಲ್ಬಂಬು, ಫ್ಲೆಕ್ಸ್ ಪ್ರಿಂಟಿಂಗು, ನಾನು ಎಷ್ಟೋ ಕಡೆ ಬೋರ್ಡ್ಗಳನ್ನು ಮಾಡಿದ್ದೆ. ಸೊ ಕೆಲವೊಂದು ಶಾಪ್ಗಳಿಗೆ ಬೋರ್ಡ್ ಬರುತ್ತಲ್ಲ, ಅದನ್ನೆಲ್ಲ ಮಾಡೋಕೆ ಹೋಗಿದ್ವಿ. ಮಗ್ ಪ್ರಿಂಟ್ಗಳು. ಸೊ ನಿಮಗೆ ನಮ್ಮ ವರ್ಕ್ ಇಲ್ಲೂ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಬಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದವ್ರಿಗೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತೆ ಟಿ ಶರ್ಟ್ ಪ್ರಿಂಟು, ಮಗ್ ಪ್ರಿಂಟು, ಇದೆಲ್ಲ ಯಾರು ನಾವು ಹೇಳಿದ್ರೆ ನಂಬಲ್ಲ, ಸಂದೀಪ್ ಅವ್ರು ಈ ಕೆಲಸ ಮಾಡ್ತಾ ಇದ್ರ ಅಂತ. ಅದನ್ನ ಹೇಳಲೇಬೇಕು. ಹಂಗಾಗಿ ಇಷ್ಟು ದಿನ ನಾನು ವಿಡಿಯೋ ಮಾಡಿರಲಿಲ್ಲ. ನೋಡಿ, ಇದು ನಾವು ನಮ್ಮ ಈ ಆಫೀಸಲ್ಲಿ ತೆಗೆದಿರುವಂತ ಫಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ. ಸರಿ ಸುಮಾರು ಇದು 2017 ಅಂದ್ರೂ ಒಂದು 5-8 ವರ್ಷ ಆಗಿರ್ಬೋದು ನೋಡಿ. ಅದು ಈಗ ಕಲರ್ ಎಲ್ಲ ಬಿಟ್ಟೋಗಿದೆ, ಆದ್ರೂ ನಾನು ಇರ್ಸ್ಕೊಂಡಿದ್ದೀನಿ. ಇದು ನಾವು ಪ್ರಾರಂಭದಲ್ಲಿ ಮಾಡಿರುವಂತ ವಿಸಿಟಿಂಗ್ ಕಾರ್ಡ್ಗಳು. 1000 ವಿಸಿಟಿಂಗ್ ಕಾರ್ಡ್ ಅನ್ನ 299-300 ರೂಪಾಯಿಗೆ ಮಾಡ್ಕೊಡ್ತಿದ್ವಿ ನಾವು, 1000 ವಿಸಿಟಿಂಗ್ ಕಾರ್ಡ್. ಇದು ನಾವು ಫಸ್ಟ್ ಮಾಡಿರುವಂತ ಫೋಟೋಗ್ರಫಿಗಳು. ಇದು ಮಕ್ಕಳದ್ದೆಲ್ಲ ಫೋಟೋ ಶೂಟ್ ಎಲ್ಲ ಮಾಡ್ತಾ ಇದ್ವಿ. ಹೆಗ್ಗದ್ದೆ ಫೋಟೋಗ್ರಫಿನ ಆ ಸಮಯದಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ಜಸ್ಟ್ ಒಂದು 5,000, 2,000, 1,000 ಕೆಲಸ ಮಾಡ್ತಿದ್ವಿ ನಾವು. ಅಲ್ಲಿ ತೆಗೆದಿರುವಂತ ಅಷ್ಟು ಫೋಟೋಗಳು. ಇಲ್ಲಿ ಫಸ್ಟ್ ಸಿಸ್ಟಮ್ ಇದ್ದಿದ್ದು ನಮ್ಮ ಹತ್ರ. ಅಲ್ಲೆಲ್ಲ ಪ್ರಿಂಟಿಂಗ್ ಇತ್ತು. ದೀಪಕ್ ಇಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಿದ್ದ. ಸೊ ನಾನು ಫಸ್ಟ್ ಮನೆಯಿಂದ ಇಲ್ಲಿ ಬರೋ ಮುಂಚೆ ಒಂದು ಮನೆಯಲ್ಲಿ ಬಾಡಿಗೆಲಿದ್ದು, ಅಲ್ಲಿ ಒಂದು ಸಿಸ್ಟಮ್ ತಗೊಂಡು ಅಲ್ಲಿ ಕೆಲಸ ಶುರು ಮಾಡ್ತೀವಿ. ಆನಂತರ ಇಲ್ಲಿ ಬರ್ತೀವಿ. ಈಗ ದೀಪಕ್ ಇಲ್ಲೇ ಇದ್ದಾನೆ, ಅವನ ಹತ್ರ ಕೇಳೋಣ ಹೆಂಗಾಯ್ತು ಇಷ್ಟು ವರ್ಷದ ಜರ್ನಿ. ಕ್ಯಾಮರಾ ಮುಂದೆ ಬಂದೇ ಗೊತ್ತಿಲ್ಲ ಅವನ್ಗೆ. ಖಾಲಿ ಅವನ್ ಫೋಟೋಸ್ ಏನಾದ್ರು ಇದ್ರೆ ನಾನ್ ತೆಗಿತೀನಿ ಅಷ್ಟೇ. ಅದನ್ನ ಬಿಟ್ರೆ ಇವತ್ತೇ ಅವ್ನ್ ಮಾತಾಡ್ತಿರೋದು. ಹೆಂಗಾಯ್ತು ದೀಪಕ್, ಹೇಳ್ಬಿಡು. ಚೆನ್ನಾಗಾಯ್ತು. ಯಾಕಂದ್ರೆ ಆಲ್ರೆಡಿ 8 years ಕಂಪ್ಲೀಟ್ ಆಯ್ತು ನಾವು ಮಾಡಿದಾಗ. ಹೌದು, ಸ್ಟಾರ್ಟಿಂಗ್ ಒಂದು ಸಿಸ್ಟಮ್ ಇಂದ ಶುರು ಆಗಿದ್ದು. ಇದೇ ಕ್ಯಾಮರಾ ಇಲ್ಲಿದೆ ನೋಡಿ. ಇದೇ ಕ್ಯಾಮರಾ ನಾವು ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ ಎಲ್ಲ ಶೂಟ್ ಮಾಡ್ತಿದ್ವಿ. ಆಮೇಲೆ ಕೆಲವೊಂದು ಫೋಟೋ ಶೂಟ್ ಗಳನ್ನು ಇದ್ರಲ್ಲಿ ಮಾಡಿತ್ತು ನಾವು, ಇಲ್ಲೆಲ್ಲ ಪಾರ್ಕ್ ಅಲ್ಲಿ ಹೋಗಿ. ಆಮೇಲೆ 1-2 ಹಾಡಿಗೆ ನಾನು ಆಕ್ಟ್ ಮಾಡಿದ್ದೆ, ಅದನ್ನ ಇದ್ರಲ್ಲೇ ಶೂಟ್ ಮಾಡಿದ್ದು. ಇವನೇ ಮಾಡಿದ್ದು. ವಾಯ್ಸ್ ಏನು ತಗಂತಿರ್ಲಿಲ್ಲ, ಬಟ್ ಹಾಡಿಗೆ ನಾವು ಎಷ್ಟೋ 1000 ಶಾರ್ಟ್ಸ್ ಗಳನ್ನ ತಗೊಂಡು ಒಂದು ಹಾಡು ಮಾಡಿದ್ವಿ. ಅಲೆನ್ ವಾಕರ್ದ ಹಾಡು. ಸಾಧ್ಯ ಆದ್ರೆ ಅದ್ರ ಕ್ಲಿಪ್ಸ್ ಗಳನ್ನ ನಾನು ಇಲ್ಲಿ ಪ್ಲೇ ಮಾಡ್ತೀನಿ. ಅಲೆನ್ ವಾಕರ್ ಸಾಂಗ್ಗೆ ನಾವೊಂದು ಇದು ಮಾಡಿದ್ದದು, ಅದು ಕೂಡ ಚೆನ್ನಾಗಿತ್ತು. ಓಕೆ, ನೆಕ್ಸ್ಟ್ ನಿಂಗೆ ಏನೇನ್ ನೆನಪುಗಳಿದೆ ಇಲ್ಲಿ? ನೆನಪುಗಳು ತುಂಬಾ ಇದೆ. ಆ ಟೈಮ್ ಇಂದ ಹಾಕಿದ್ರೆ ತುಂಬಾ ಇದೆ. ಯಾಕಂದ್ರೆ ಇದೇ ಪ್ಲೇಸ್ ಲಾಸ್ಟ್ ಟೈಮ್ ತನಕ ಇದೇ ಪ್ಲೇಸ್ ಅಲ್ಲಿ ಇದ್ವಿ ಇವಾಗ. ಬಟ್ ಇವಾಗ ಖಾಲಿ ಮಾಡ್ತಾ ಇದ್ವಿ, ಬೇಜಾರಾಗುತ್ತೆ. ಓಕೆ, ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ನಾವು ಈ ವಿಡಿಯೋನ ತುಂಬಾ ದಿನದ ಹಿಂದೆ ಮಾಡ್ಬೇಕಿತ್ತು. ಸೊ ನಮ್ಮ ಹತ್ರ ಆಗ್ಲಿಲ್ಲ ಮಾಡೋದಕ್ಕೆ. ಅಂದ್ರೆ ನಾವು ಮನೆ ಒಂದು ತಗೊಂಡು ಅದರ ಗೃಹ ಪ್ರವೇಶ ಆಯ್ತು, ಆ ಬಿಸಿಲ್ ಓಡಾಡ್ತಿದ್ವಿ. ಮಧ್ಯೆ ಕೆಲಸಗಳ ಒತ್ತಡ. ನಾವು ಎಷ್ಟೇ ಬಿಸಿ ಆದ್ರೂ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಕೆಲಸಕ್ಕೆ ನಾವು ಯಾವತ್ತೂ ತೊಂದರೆ ಮಾಡಿ ನಾವು ಏನೂ ಮಾಡಿಲ್ಲ. ಸೊ ನಾವು ಕಾರ್ ತಗೊಂಡ್ವಿ, ಮನೆ ತಗೊಂಡ್ವಿ, ಎಲ್ಲ ಹೆಗ್ಗದ್ದೆ ಸ್ಟುಡಿಯೋ ಇಂದಾನೆ ಮಾಡಿದ್ದು. ಅದ್ರ ಫಸ್ಟ್ ಪಬ್ಲಿಕೇಶನ್ಸ್, ಆಮೇಲೆ ಡಿಸೈನಿಂಗು, ಆಮೇಲೆ ಫೋಟೋಗ್ರಫಿಗೆ ಬಂದ್ವಿ. ಅದಾದ ನಂತರ ಹೆಗ್ಗದ್ದೆ ಸ್ಟುಡಿಯೋ ಅಂತ ಪ್ರಾರಂಭ ಮಾಡಿದ್ದು. ಫಸ್ಟ್ ಇಲ್ಲಿ ಇವನು ಏನ್ ಕೆಲಸ ಮಾಡ್ತಾ ಇದ್ದ, ಇಲ್ಲಿಂದಾನೆ ನಮ್ದೆಲ್ಲ ಕೆಲಸಗಳು ಪ್ರಾರಂಭ. ನಾನು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ನಾನು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿ ಸಂಜೆ ಇಲ್ಲಿಗೆ ಬಂದು ಇಲ್ಲಿದೇನೆಲ್ಲ ವರ್ಕೌಟ್ಗಳಿದೆ ಅದನ್ನೆಲ್ಲ ನೋಡಿ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ಇವನೊಬ್ಬನೇ ಕೂತ್ಕೊಂಡು ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ. ನೋಡಿ ಇಲ್ಲಿದೆ ನೋಡಿ, ಇದು ನಾವು ಮಾಡಿರುವಂತ ಪುಸ್ತಕಗಳ ಬಗ್ಗೆ ಹೇಳದ್ನಲ್ಲ, ಇದು ಹೆಗ್ಗದ್ದೆ ಪಬ್ಲಿಕೇಶನ್ಸ್ ನಮ್ಮ ಸಂಸ್ಥೆ ಮಾಡಿರುವಂತ ಫಸ್ಟ್ ಪುಸ್ತಕ, ಶ್ರೀ ಹನುಮಾನ್ ಚಾಲೀಸ ಕನ್ನಡ ಅವತರಣಿಕೆ. ಇದು ಅಂದ್ರೆ ನಾರ್ಮಲಿ ನೀವು ಹನುಮಾನ್ ಚಾಲೀಸ ಪುಸ್ತಕಗಳನ್ನ ನೋಡಿರ್ತೀರ, ಆದ್ರೆ ಕನ್ನಡದಲ್ಲಿ ಅದರ ಅರ್ಥಗಳು ಸುಮಾರು ಜನರಿಗೆ ಗೊತ್ತಿರೋದಿಲ್ಲ. ಸುಮ್ಮನೆ ಹನುಮಾನ್ ಚಾಲೀಸ ನಾವು ಹೇಳ್ತಾ ಇರ್ತೀವಿ. ಆದ್ರೆ ಯಾವುದನ್ನೇ ಆಗ್ಲಿ ನಾವು ಅರ್ಥನ ತಿಳಿದು ಹೇಳಿದಾಗ ಅದರ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಅದರಿಂದ ನಮಗ್ ಬರುವಂತ ಇಂಪ್ಯಾಕ್ಟ್ಗಳು ಜಾಸ್ತಿ ಇರುತ್ತೆ ಅಂತ ನಾನು ಕನ್ನಡದಲ್ಲಿ ಗೊತ್ತಾಗ್ಲಿ ಅಂತ ಫಸ್ಟ್ ಹೆಗ್ಗದ್ದೆ ಪ್ರಕಾಶನದ ಓಪನಿಂಗ್ ದೊರೆ ಭಗವಾನು, ಜೋಗಿ ಸರು, ಆಮೇಲೆ ನಮ್ಮ ರಾಮಚಂದ್ರ ಗುರುಜಿ ಇವರೆಲ್ಲ ಬಂದು ಓಪನಿಂಗ್ ಮಾಡ್ತಾರೆ 2017ರಲ್ಲಿ. ಅವಾಗ ಮಾಡಿರೋ ಫಸ್ಟ್ ಪುಸ್ತಕ ಇದು. ಇದು 3rd ಪುಸ್ತಕ. ಇದು 4th ಪುಸ್ತಕ. ಇದು ಮುಂಬೈ ಕನ್ನಡಿಗರದ್ದು, ಲತಾ ಸಂತೋಷ್ ಶೆಟ್ಟಿ ಮುದ್ದುಮನೆ ಅಂತ ಅವರ ಹೊಂಗನಸು ಕಾದಂಬರಿ. ಇದು ಲೇಖನಗಳ ಸಮೂಹ. ಇನ್ನೊಂದು ಕಾದಂಬರಿಯನ್ನ ಕೂಡ ಮಾಡಿದ್ವಿ. ಅದ್ರ ಜೊತೆಗೆ ಯಕ್ಷಗಾನ, ಚಿಟ್ಟಾಣಿಯವ್ರು ತೀರು ಹೋದಾಗ ಚಿಟ್ಟಾಣಿಯವರ ಕೊನೆಯ ದಿನಗಳು ಅಂತ ಹೇಳಿ ಒಂದು ಪುಸ್ತಕವನ್ನ ಮಾಡಿದ್ವಿ. ಇನ್ನೂ ಸಾಕಷ್ಟು ಪುಸ್ತಕ ಮಾಡಿದ್ವಿ. ಇದರಲ್ಲಿ ನನ್ನ ಪುಸ್ತಕನೂ ಕೂಡ ಇನ್ವಾಲ್ವ್ ಆಗಿದೆ. ಅದ್ರ ಜೊತೆಗೆ ಕೆಲವೊಂದು ಶಾಲೆ ಸಂಸ್ಥೆಗಳಿಗೆ ನಾವು ಮ್ಯಾಗ್ಝಿನ್ ಅನ್ನ ಮಾಡ್ಕೊಡ್ತಿದ್ವಿ. ನೋಡಿ, ಇದು ನವಿರು ಅಂತ ಒಂದು ಮ್ಯಾಗ್ಝಿನ್. ಇದು ಬೈಂದೂರು ಸಮೀಪ ಇರುವಂತ ಒಂದು ಶಾಲೆಗೆ ಮಕ್ಕಳ
ಬರವಣಿಗೆಗಳನ್ನೆಲ್ಲ ಇಟ್ಕೊಂಡು ವಾರ್ಷಿಕ ಸಂಚಿಕೆ ಅಂತ ಮಾಡಿದ್ದು. ಇದು ದಿ ನ್ಯೂ ಇಂಡಿಯನ್ ಟೈಮ್ಸ್ ಅವರ ಒಂದು ಮೀಡಿಯಾ ಅವಾರ್ಡ್ಗೆ ಒಂದು ಪುಸ್ತಕವನ್ನು ಮಾಡಿದ್ದು. ಇದರಲ್ಲಿ ಇರುವಂತಹ ಅಕ್ಷರಗಳ ಜೊತೆಗೆ ಪ್ರತಿ ಡಿಸೈನ್ ಕೂಡ ನಮ್ದೇ, ಹೆಗ್ಗದ್ದೆ ಸ್ಟುಡಿಯೋ ಡಿಸೈನಿಂಗ್ಗೆ ನಾವು ಮಾಡಿರುವಂತದ್ದು. ಸೊ ಇದೆಲ್ಲ ನಾವು ಮಾಡಿದ್ವಲ್ಲ, ಇದು ನಮಗೆ ಸುಮಾರು ಅನುಭವಗಳನ್ನ ಕೊಡ್ತು. ಕೆಲವೊಂದ್ಸಲ ನಾವು ಸಂದರ್ಶನಗಳನ್ನ ಮಾಡಿದಾಗ ಸುಮಾರು ಜನ ಹೇಳ್ತಾರೆ, ನಿಮ್ಗೆ ಏನ್ ಗೊತ್ತು ಅಂತ ಮಾಡ್ತಿದ್ದೀರಾ, ನಿಮ್ಮ ಏನು ಬ್ಯಾಕ್ ಗ್ರೌಂಡ್ ಏನು, ನಿಮ್ಗೆಲ್ಲ ಗೊತ್ತಾ, ಹಿಂಗೆಲ್ಲ ಹೇಳೋರನ್ನ ನಾನು ಕೇಳಿದ್ದೆ. ಸೊ ನಾನು ಯಾಕೆ ಇದುವರೆಗೂ ನಮ್ಮ ಬಗ್ಗೆ ನಾನು ಹೇಳ್ಕೊಂಡಿಲ್ಲ ಅಂತ ಹೇಳಿದ್ರೆ, ನಾವು ಪ್ರಾರಂಭದಲ್ಲೇ ಹೇಳಿದೆ, ನಮ್ ಕೆಲಸ ಮಾತ್ರ ಮಾತಾಡ್ಲಿ, ನಾವೆಲ್ಲೋ ಮಧ್ಯೆ ಮಧ್ಯೆ ಬಂದು ಮಾತಾಡೋದು, ಸಿಕ್ಪಕ್ಕಿರೋ ಎಲ್ಲಾ ಕಡೆನೂ ನಾವು ಜನಗಳಿಗೆ ಏನೇನೋ ಹೇಳೋದು ಮಾಡಬಾರ್ದು. ನೋಡಿ, ಇದೆಲ್ಲ ನಾವು ಮಾಡಿರುವಂತ ಪುಸ್ತಕ. ಎಲ್ಲ ಕಡೆನೂ ನಿಮ್ಗೆ ಹೆಗ್ಗದ್ದೆ ಲೋಗೋ ಇಲ್ಲಿ ಕಾಣಿಸುತ್ತೆ ನೋಡಿ, ಪಬ್ಲಿಕೇಶನ್ಸ್ದು ಇದು ಲೋಗೋ ನಮ್ದು. ಇದು ನಾನು ನಮ್ಮೂರು ಅಂತೇಳಿ ಒಂದು ಪುಸ್ತಕ. ಆಮೇಲೆ ಬರೀ ಇದನ್ನ ಮಾತ್ರ ಮಾಡ್ತಿರ್ಲಿಲ್ಲ, ಬೇರೆಯವ್ರು ಯಾರಾದ್ರೂ ಪುಸ್ತಕ ಬರೆದ್ರೆ ಅದನ್ನ ಡಿಸೈನ್ ಮಾಡಿ ಪ್ರಿಂಟಿಂಗ್ ಕೂಡ ನಾವು ಮಾಡ್ಕೊಡ್ತಿದ್ವಿ. ನೋಡಿ, ಇದು ಆಗುಂಬೆ ಎಸ್ ನಟರಾಜ್ ಅವರು ಬರೆದಿರುವಂತ ಹಳೆಯ ಮದ್ರಾಸ್ ಪಟ್ಟಣ ಇದು ಚೆನ್ನೈ ಅಂತ ಒಂದು ಪುಸ್ತಕ. ಇದು 300-400 ಪೇಜ್ ಪುಸ್ತಕನ ನಾವು ಕರೆಕ್ಷನ್ ಮಾಡಿ, ಅಂದ್ರೆ ಪ್ರೂಫ್ ರೀಡಿಂಗ್ ಮಾಡಿ, ಡಿಸೈನಿಂಗ್ ಮಾಡಿ ಅದನ್ನ ಪ್ರಿಂಟ್ ಹಾಕಿ ಕೊಡ್ತಿದ್ವಿ. 1000 ಪ್ರಿಂಟ್ 2000 ಪ್ರಿಂಟ್ ಅಂತ ಹಾಕಿ ಕೊಡ್ತಿದ್ವಿ. ಇದೆಲ್ಲ ಅವರ ಪುಸ್ತಕಗಳೇ. ನೋಡಿ, ಇದೊಂದು ಸಿಂಧೂರ ಧರ್ಮ ಕಲಿಶ್ರುತಿ ಅಂತೆ ಹಿಂದೂ ಯುಗ ಧರ್ಮ ಅಂತ ಒಂದು ಪುಸ್ತಕ ಮಾಡಿದ್ವಿ. ಇದು ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪುಟ ಇದೆ ನೋಡಿ. ಇದು ಇಲ್ಲಿ ನೋಡಿ, 400-500 ಪುಟ ಇದೆ. ಇಂತಹ ದೊಡ್ಡ ದೊಡ್ಡ ಪುಸ್ತಕವನ್ನೆಲ್ಲ ನಾವು ಮಾಡಿ ಕೊಟ್ವಿ. ಸುಮಾರು ಕಡೆ ನಾವು ಮಾಡಿದ್ವಿ, ಸುಮಾರು ಜನರಿಗೆ ಮಾಡಿದ್ವಿ. ನೋಡಿ, ಇದೆಲ್ಲ ಹಿಂದೂ ಯುಗ ಧರ್ಮ ಅಂತ ಸಿಂಧು ಧರ್ಮ ಕಲಿಶ್ರುತಿ ಅಂತ ಒಂದು ದೊಡ್ಡ ಪುಸ್ತಕ. ಇದನ್ನು ನಾವೇ ಪ್ರಿಂಟ್ ಮಾಡಿದ್ದು. ಆಮೇಲೆ ನಿಮ್ಗೆ ಹೇಳಿದೆ ನಾನು ಕಾದಂಬರಿ ಮಾಡಿದ್ವಿ ಅಂತ. ಬಾಂಧವ್ಯ ಅನ್ನುವಂಥ ಕಾದಂಬರಿ ಕೂಡ ನಾವೇ ಪ್ರಿಂಟ್ ಮಾಡಿ, ನಾವೇ ಡಿಸೈನ್ ಮಾಡಿ, ನಮ್ಮ ಹೆಗ್ಗದ್ದೆ ಪ್ರಕಾಶನದಿಂದಲೇ ಪಬ್ಲಿಷ್ ಮಾಡಿದ್ದು. ಅದ್ರ ಜೊತೆಗೆ ಕಿಂಗ್ ಕ್ಲೀನ್ ಅಂತ ಒಂದು ಪುಸ್ತಕ ಇದೆ ನೋಡಿ. ನಾನು ದುಬೈಗೆ ಭೇಟಿ ಕೊಟ್ಟಾಗ ಅಲ್ಲೇ ಕುಳಿತುಕೊಂಡು ಬರೆದಿರುವಂತ ಒಂದು ಪುಸ್ತಕ ಇದು. ಸೊ ಇದು ನನ್ನ ಪುಸ್ತಕ. ಇದನ್ನು ಕೂಡ ನಾವೇ ಇಲ್ಲೇ ಮಾಡಿದ್ದು. ಸೊ ಅದ್ರ ಜೊತೆಗೆ ಇಲ್ಲೂ ಒಂದಿಷ್ಟಿದೆ, ಬೇರೆ ಬೇರೆ ಪುಸ್ತಕಗಳೆಲ್ಲ ಇದೆ. ಜೊತೆಗೆ ನಮ್ಮ ಹನುಮಾನ್ ಚಾಲಿಸ ಪುಸ್ತಕ ಇದೆಯಲ್ಲ, ಇದು ಬಂದು ನಿಮಗೆ ಇಲ್ಲಿದೆ ನೋಡಿ. ಈ ಪುಸ್ತಕ ಅದೇ ನಾನು ಆಗ್ಲೇ ಹೇಳಿದ್ನಲ್ಲ, ಕನ್ನಡಕ್ಕೆ ಅಂದ್ರೆ ಕನ್ನಡದ ಅರ್ಥ ಇರುವಂತ ಈಗ ನಾವೊಂದು ಸ್ಟಾನ್ಸಾ ಓದಿದ್ರೆ ಅದರ ಅರ್ಥ ಏನನ್ನೋದು ಕನ್ನಡದಲ್ಲಿ ಇರುತ್ತೆ ಇದು. ಸೊ ಈ ಪುಸ್ತಕ ಇವತ್ತು ಅವೈಲೇಬಲ್ ಇದೆ. 3-4 ಸಲ ಇದನ್ನ ನಾವು ರೀ ಪ್ರಿಂಟ್ ಹಾಕಿದ್ವಿ. ಇದು ಯಾರಿಗಾದ್ರೂ ಬೇಕು ಅಂದ್ರೆ ನಿಮ್ಮ ಅಡ್ರೆಸ್ ಅನ್ನ ನಮ್ಮ ಆಫೀಸ್ ನಂಬರ್ ಕೊಟ್ಟಿರ್ತೀವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಅಲ್ಲಿಗೆ ನೀವು ನಿಮ್ಮ ಹೆಸರು, ಅಡ್ರೆಸ್, ಫೋನ್ ನಂಬರ್ ಅನ್ನ ಕಳಿಸಿ. ನಿಮ್ಗೆ ಏನಾದ್ರೂ ಬೇಕು, ಈ ಪುಸ್ತಕ ನಮ್ಮ ಮನೇಲಿ ಇರಬೇಕು ಅಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಈಗಲೂ ಇದು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಜೊತೆ ನಾವೇ ಕೆಲವೊಂದ್ ಕಡೆ ಹೋಮ್ ಡೆಲಿವರಿಯನ್ನ ಕೊಡ್ತೀವಿ. ಸೊ ಬೇಕು ಅಂದ್ರೆ ಯಾರೋ ತರ್ಸ್ಕೊಳ್ಳಿ, ಬೇಕು ಅಂದ್ರೆ. ಇಲ್ಲಿ ನೋಡಿ, ಇದು ರಂಗ ಗುಣದರ್ಶನ ಅಂತ ನಾನು ಹೇಳಿದೆ. ಮುಂಬೈ ಕನ್ನಡಿಗರ ಅನೇಕ ಪುಸ್ತಕಗಳನ್ನ ಮಾಡಿದ್ದೀವಿ ಅಂತ. ಇವರು ಉಡುಪಿ ಗುಣಪಾಲ್ ಅಂತ ಹೇಳಿ ಇವ್ರ ಪುಸ್ತಕವನ್ನು ನಾವೇ ಮಾಡಿದ್ದು. ಇಲ್ಲಿ ಹೆಗ್ಗದೆ ಲೋಗೋ ಇದೆ ನೋಡಿ. ಅದ್ರ ಜೊತೆಗೆ ಇದು ನನ್ನ ಕತೆ, ವ್ಯತೆಯೆಲ್ಲ ಕತೆ, ಕಥೆಯಲ್ಲಿ ಕತೆಗಳು ಅಂತ ಮತ್ತೊಂದು ಪುಸ್ತಕ ಮಾಡಿದ್ವಿ. ಆಗುಂಬೆ ಎಸ್ ನಟರಾಜ್. ಇದೆಲ್ಲ ಗೌರ್ಮೆಂಟ್ ಇಂದ ಮಾನ್ಯತೆ ಪಡೆದಿರುವಂತ ಪುಸ್ತಕ. ಇದು ಭಾರತ, ಇದು ಹಿಂದೂಸ್ತಾನ, ಇದು ಇಂಡಿಯಾ ಅಂತ ಮತ್ತೊಂದು ಪುಸ್ತಕ ಮಾಡಿದ್ವಿ. ಈ ಪುಸ್ತಕಗಳೆಲ್ಲ ಡಿಸೈನ್ ಮಾಡಿದ್ದು ದೀಪಕ್ಕೆ. ಸೊ ನಂದು ಏನಿಲ್ಲ, ಮಾರ್ಕೆಟಿಂಗ್ ನಾನು ಅಲ್ಲೆಲ್ಲ ಓಡಾಡ್ತಿದ್ದೆ, ತಗೋಬರ್ತಿದ್ದೆ, ಈ ತರ ಆಗ್ಬೇಕು ಅಂತಿದ್ದೆ, ಪ್ರಿಂಟಿಂಗ್ ತಗೊಂಡು ಹೋಗ್ತಿದ್ದೆ, ಪ್ರಿಂಟ್ ಮಾಡ್ಕೊ ಬರ್ತಿದ್ದೆ. ಆದ್ರೆ ಪ್ರೂಫ್ ರೀಡಿಂಗ್ ನಾನು ಮಾಡ್ತಿದ್ದೆ, ಡಿಸೈನಿಂಗ್ ಎಲ್ಲ ಅವನೇ ಮಾಡ್ತಿದ್ದು. ಜೊತೆಗೆ ನಮ್ಗೆ ಯಾರು ಪುಸ್ತಕ ಕೊಟ್ಟಿದ್ರು ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಅಲ್ಲಿದ್ದು ಅವ್ರ ವರ್ಷ ಪೂರ್ತಿ ಕೆಲಸ ಮಾಡ್ತಿದ್ವಿ. ಅಂದ್ರೆ ಪ್ರತಿ ಒಂದು ಏನೇನ್ ಮಾಡಿದೀವಿ ಪಿನ್ ಟು ಪಿನ್ ನನ್ನ ಹತ್ರ ರೆಕಾರ್ಡ್ ಇದೆ. ಹಂಗಾಗಿ ಸೊ ಈ ಕಚೇರಿಯಿಂದಲೇ ನಾವು ನಿಮ್ಮೆಲ್ರಿಗೂ ಸಿಕ್ಕಿದ್ದು ಇಷ್ಟು ದೊಡ್ಡ ಮಟ್ಟಿನ ಏನೋ ಒಂದನ್ನ ನಾವು ಮಾಡಿದ್ದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಮ್ಮ ಹತ್ರ ನಾವೆಲ್ಲೇ ಫಂಕ್ಷನ್ಗೆ ಹೋದ್ರು ಒಂದಿಷ್ಟು ಅವಾರ್ಡ್ಗಳು ಬರುತ್ತೆ. ಅವಾರ್ಡ್ ಅನ್ನೋದಕ್ಕಿಂತ ಒಂದು ಮೂಮೆಂಟ್ ಕೊಟ್ಟು ನಮ್ಗೊಂದು ಶಾಲು ಸನ್ಮಾನ ಹಾಕಿ ಕಳಿಸೋರು. ನಮ್ಗೆ ಇಟ್ಕೊಳ್ಳೋಕೆ ಜಾಗ ಇರಲಿಲ್ಲ, ಸಣ್ಣ ರೂಮಲ್ಲಿ ಇದ್ದಿದ್ದು. ಹಾಗಾಗಿ ಇಲ್ಲೆಲ್ಲ ಸುಮಾರು ಈಗ ಕೆಲವೊಂದೆಲ್ಲ ತೆಗೆದ್ವಿ ನಾವು. ಮೊನ್ನೆ ಅಷ್ಟೆಲ್ಲ ಇಲ್ಲಿಂದ ಅಲ್ಲಿ ಶಿಫ್ಟ್ ಆಗ್ತಾ ಇದೆ. ಇಲ್ಲಿ ಏನು ಇಲ್ಲ ಈಗ ಆ್ಯಕ್ಚುಲಿ ನೋಡೋಕೆ ಹೋದ್ರೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಪುಸ್ತಕಗಳು, ಮೊಮೆಂಟೋಸ್ಗಳನ್ನ ಇಟ್ಕೊಂಡಿದ್ದೀವಿ. ಈಗ ಅದ್ರ ಮಧ್ಯೆ ನನ್ನ ಮದುವೆ ಆಗುತ್ತೆ, ನಿಮ್ಗೆ ಗೊತ್ತಿರ್ಬೋದು, 23ರಲ್ಲಿ. ಸೊ ಆ ಸಂದರ್ಭದಲ್ಲಿ ನಾನು ಇದನ್ನು ಹೇಳೋದಕ್ಕಿಂತ ನನ್ನ ವೈಫ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ. ನೀನ್ ಇಲ್ಲಿಗೆ ಬರುವಾಗ ಇಲ್ಲಿ ಹೆಂಗಿತ್ತು ವಾತಾವರಣ ಈ ಆಫೀಸಲ್ಲಿ? ಅಂದ್ರೆ ಜನ ತುಂಬಾ ಇದ್ವಿ, ಖುಷಿ ಆಗ್ತಿತ್ತು. ನಾನು ಫಸ್ಟ್ ಟೈಮ್ ಬಂದಿದ್ದು ನಿಮ್ ಬರ್ಡೇಗೆ, ಎಂಗೇಜ್ಮೆಂಟ್ ಆದ್ಮೇಲೆ ಬರ್ಡೇಗೆ ಇವಳು ಇಲ್ಲಿಗೆ ಬಂದಿದ್ದು. ಅವಾಗ ಇಷ್ಟ ಆಗಿತ್ತು. ಅಂದ್ರೆ ಇಷ್ಟು ಚಿಕ್ಕದ್ರಲ್ಲಿ ಇಷ್ಟು ಚೊಕ್ಕವಾಗಿ ಇಟ್ಕೊಳ್ಳೋದು ಕಷ್ಟ. ಕ್ಲೀನ್ ಆಗಿರ್ತಿತ್ತು ಆಫೀಸು. ಅದಾದ್ಮೇಲೆ ಮದ್ವೆ ಆದ್ಮೇಲೆ ಬಂದು 2 ವರ್ಷ ಇಲ್ಲೇ ಕಳ್ದಿದ್ ನಾನು. ಇಲ್ಲೇ ಬರ್ತಿದ್ದೆ. ಮಧ್ಯಾಹ್ನ ಊಟ ಆದ್ಮೇಲೆ ಮನೇಲಿ ಫ್ರೀ ಟೈಮಲ್ಲೆಲ್ಲ ಇಲ್ಲಿಗೆ ಬರ್ತಿದ್ದೆ, ನಡ್ಕೊಂಡು ಹೋಗ್ತಿದ್ವಿ. ತುಂಬಾ ಮೆಮೊರೀಸ್, ತುಂಬಾ ಅಂದ್ರೆ ತುಂಬಾ ಮೆಮೊರೀಸ್ ಇದೆ. ಎಷ್ಟು ಜನ ಇದ್ರು ಅವಾಗ
ನಾವೊಂದ್ 6-7 ಜನ ಇದ್ವಿ. ಬೆಳಿಗ್ಗೆ ಬಂದ್ರೆ ರಾತ್ರಿನೇ ಮನೆಗೆ ಹೋಗೋದು. ಎಷ್ಟು ಎಂಜಾಯ್ ಆಗ್ತಿತ್ತು ಅಂದ್ರೆ ಅಲ್ಲಿ ದೀಪಕ್ ಕೂರೋನು, ಇಲ್ಲಿ ಶಿವಣ್ಣ ಅಂತ ಒಬ್ರು ಇದ್ರು ಅವ್ರು ಕೂರೋರು, ಇಲ್ಲಿ ಮೈನ್ ಎಡಿಟರ್ ಪ್ರಶಾಂತ್ ಅಂತ ಕೂರೋನು, ಅಲ್ಲಿ ನಮ್ಮ ಮೇಡಮ್ ಸುಶೀಲಾ ಅಂತ ಇದ್ರು ಅವ್ರು ಕೂರೋರು. ಇಲ್ಲಿ ಒಳಗ್ ಬನ್ನಿ, ಇಲ್ಲಿ ಬಂದ್ರೆ ಇಲ್ಲಿ ನನ್ನ ವೈಫಿಗೆ ಅಂತಾನೆ ಜಾಗ ಇಲ್ಲ ಬೇರೆ ಮಾಡೋದಕ್ಕೆ ನಮ್ಮ ಹತ್ರ. ಹಂಗಾಗಿ ಈ ಒಂದು ಇಕ್ಕಟ್ಟಿನಲ್ಲೇ ನನ್ನ ವೈಫಿಗೆ ಒಂದು ಸಿಸ್ಟಮ್ ಹಾಕಿ ನೀನ್ ವಿಡಿಯೋ ಎಡಿಟಿಂಗ್ ಕಲಿ ಅಂತ ಅವಳಿಗೆ ಕಲಿಸ್ತಿದ್ದು ಇಲ್ಲೇ. ಸೊ ಇಲ್ಲಿ ನಾನು ಕೂತ್ಕೊಂತಿದ್ದೆ ನೋಡಿ, ಇಲ್ಲಿ ಈ ಪ್ಲೇಸಲ್ಲಿ, ಇದೇ ಪ್ಲೇಸಲ್ಲಿ ನಾನು ಕೂತ್ಕೊಂತಿದ್ದಿದ್ದು. ಇಲ್ಲಿ ನಾವೆಲ್ಲ ಯಾರೇ ಡೈರೆಕ್ಟರ್ ಬರಲಿ ಅಥವಾ ಯಾರಾದ್ರೂ ನಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಡೋರು, ಯಾರಾದ್ರೂ ನಮ್ ಕೆಲಸಕ್ಕೆ ಹೇಳೋಕ್ ಬಂದ್ರೆ ನಾನು ಇಲ್ಲೇ ಕೂತ್ಕೊಂಡು ಅವ್ರ ಹತ್ರ ಮಾತಾಡ್ತಿದ್ದೆ. ನಂಗೆ ಈ ಒಂದು ಟೇಬಲ್ ನನ್ನ ಇಡೀ ಜೀವನದಲ್ಲಿ ಮರೆಯೋಕ್ಕಾಗದೆ ಇರೋದು. ನಾನು ಇದನ್ನ 2017ರಲ್ಲಿ ಏನ್ ಮಾಡಿದೆ, ಮಾಡೋವಾಗ್ಲೇ ನಂಗೊಂದು ಕಾನ್ಸೆಪ್ಟ್ ಇತ್ತು, ಈ ಗ್ಲಾಸ್ ಯಾವಾಗ್ಲೂ ಒಂಚೂರು ಮೇಲಿರ್ಬೇಕು, ನನ್ನ ಫೈಲ್ಗಳು ಏನಾದ್ರು ಇದ್ರೆ ಇಲ್ಲಿ ಒಳಗಡೆ ಇಡಬೇಕು. ನಾನು ಈಗ ಸಪೋಸ್ ಯಾರ ಹತ್ರ ಅವ್ರು ಮಾತಾಡ್ತಿರ್ತೀನಿ, ಮೊಬೈಲ್ ಅನ್ನೆಲ್ಲ ಹಿಂಗೆಲ್ಲ ಇಡೋದು ನಂಗೆ ಸರಿ ಅನಿಸ್ತಿರಲಿಲ್ಲ. ಹಂಗಾಗಿ ಯಾರಿಗೂ ಗೊತ್ತಾಗಬಾರ್ದು. ಹಿಂಗೆ ಇಲ್ಲಿ ಸಿಸ್ಟಮ್ ಇಟ್ಕೊಳಕ್ ಇಲ್ಲೊಂದು ಸಿಸ್ಟಮ್ ಇಟ್ಕೊಂಡಿದ್ದೆ ನಾನು. ಸಾಧ್ಯ ಆದ್ರೆ ಆ ಫೋಟೋಸ್ಗಳು ಇದ್ರೆ ನಾನು ಮಧ್ಯೆ ಮಧ್ಯೆ ಹಾಕೋಕೆ ಇಷ್ಟಪಡ್ತೀನಿ. ಮತ್ತೆ ಇಲ್ಲಿಗೆ ನೀವು ಏನ್ ಟೇಬಲ್ ಅಲ್ಲಿ ನೋಡ್ತಿದ್ರೆ ಇದು ಯಾವುದು ನಂದಲ್ಲ, ಇದು ಪ್ರತಿಯೊಂದು ಹೆಗ್ಗದ್ದೆ ಸ್ಟುಡಿಯೋದು. ಜೊತೆಗೆ ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಅಲ್ಲೆಲ್ಲ ಪ್ರೀತಿಯಿಂದ ಜನ ಏನ್ ಕೊಟ್ಟಿದ್ದಾರೆ, ಯಾವುದನ್ನು ನಾನು ಎಲ್ಲೂ ಬಿಸಾಕಿಲ್ಲ. ಪ್ರತಿ ಒಂದು ತಗೊಂಡ್ ಬಂದು ಇಲ್ಲಿಟ್ಟಿದ್ದೀನಿ. ನೋಡಿ, ಇಲ್ಲೊಂದು ಪುಸ್ತಕ ಇದೆ ಅಮ್ಮ ಅಂತ. ಈ ಪುಸ್ತಕ 3,000 ಪ್ರತಿ ಸೇಲ್ ಆಗಿತ್ತು. ಇದು ಅಮ್ಮನ ಬಗ್ಗೆ ಕೆರಡಿ ಚಂದ್ರಶೇಖರ್ ಶೆಟ್ಟಿ ಅವರು ಬರೆದಿರುವಂತ ಒಂದು ಪುಸ್ತಕ. ಕೆರಡಿ ಚಂದ್ರಶೇಖರ್ ಶೆಟ್ಟಿ ಅವರು ನನ್ನ ಜೀವನದಲ್ಲಿ ಒಂದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಮುಂದೆ ಯಾವತ್ತಾದ್ರೂ ಅದ್ರ ಬಗ್ಗೆ ನಾನು ಒಂದ್ಸಲ ಹೇಳ್ತೀನಿ. ಯಾಕಂದ್ರೆ ನನಗೊಂದು ಕ್ಯಾಮರಾವನ್ನ ತಕ್ಕೊಡ್ತಾರೆ ಅವರು. ಆ ಕ್ಯಾಮರಾ ಏನ್ ತಗೊಂಡೆ ಅದೇ ಕ್ಯಾಮರಾದಲ್ಲಿ ಈ ಕಾರ್ಯಕ್ರಮನೂ ಕೂಡ ಶೂಟ್ ಆಗ್ತಾ ಇರುವಂತದ್ದು. ನನ್ನ ಹತ್ರ ಇದ್ದಿದ್ದು ಒಂದು ಸಣ್ಣ ಕ್ಯಾಮರಾ, ಅದರಲ್ಲಿತ್ತು ನೋಡಿ, ಅದು ಒಂದು ಸಣ್ಣ ಮೊಬೈಲ್ ಇತ್ತು ಅಷ್ಟೇ. ಸೊ ಅದ್ರ ಮಧ್ಯೆ ನಾನು ಅವ್ರಿಗೆ ಈ ಪುಸ್ತಕವನ್ನು ಮಾಡ್ಕೊಡ್ತೀನಿ. ಅದರ ರೆಮ್ಯುನರೇಷನ್ ಆಗಿ ನಿನಗೇನ್ ಬೇಕು ಅಂತ ಕೇಳ್ತಾರೆ ಅವರು. ಅವಾಗ ನಾನು ದುಡ್ಡು ಅದೆಲ್ಲ ಬೇಡ ನನಗೆ ಅಂತ ಹೇಳ್ತೀನಿ. ಆ ಸಂದರ್ಭದಲ್ಲಿ ಏನಾದ್ರು ಬೇಕಾದ್ರೆ ನನ್ನನ್ನು ಕೇಳು ಅಂತಾರೆ. ಅವಾಗ ನಾನು ಈ ತರ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ನಂಗೊಂದು ಕ್ಯಾಮರಾ ಬೇಕಾಗತ್ತಂದಾಗ ಒಂದು ಮಟ್ಟಿಗೆ ಒಂದು ಹಣ ಸಹಾಯವನ್ನು ನಮ್ಗೆ ಮಾಡ್ತಾರೆ. ಅದಕ್ಕೊಂಚೂರು ಹೆಚ್ಚು ಕಮ್ಮಿ ಆಗಿದ್ದನ್ನ ನಾನು ನನ್ನ ಗೆಳೆಯರಿಂದೆಲ್ಲ ಇದು ಮಾಡ್ಕೊಂಡು ತಗೊಂಡಿರ್ತೀನಿ. ಆದ್ರೆ ಅವರೇ ತಕ್ಕೊಟ್ಟಿದ್ದು ನಂಗೆ, ನನ್ನ ಹತ್ರ ಇದ್ದದ್ದು ಏನೂ ಇರಲಿಲ್ಲ. ಹಾಗಾಗಿ ಆ ಕ್ಯಾಮರಾದಿಂದ ಇಷ್ಟೆಲ್ಲ ಆಯ್ತು. ಇದು ನನ್ನ ಕ್ಯಾಶ್ ಇಲ್ಲಿ ಇದ್ರೊಳಗಡೆ. ಇದು ನಾನು ಶಾರದೆನ ತುಂಬಾ ಇದು ಮಾಡ್ತೀನಿ, ಅಂದ್ರೆ ಪ್ರೀತಿ ಮಾಡ್ತೀನಿ. ಯಾಕಂದ್ರೆ ನಾನು ಹಾಡ್ತೀನಿ, ಬರೀತೀನಿ, ಜೊತೆಗೆ ಆಂಕರಿಂಗ್ ಕೂಡ ಮಾಡ್ತೀನಿ. ಹಿಂಗೆಲ್ಲ ಮಾಡೋದ್ರಿಂದ ನಮ್ಮ ಅಮ್ಮ ಎಲ್ಲ ಯಾವಾಗ್ಲೂ ಹೇಳೋದು, ಶಾರದೆ ಒಲಿದಿದ್ಲು ನಿಂಗೆ ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋದು, ದೇವರು ಶಾರದೆನ್ ನಂಬಬೇಕು ನಾವು ಅಂತ. ಸೊ ಹಂಗಾಗಿ ಶಾರದೆ ವಿಗ್ರಹವನ್ನ ಇಲ್ಲೊಂದು ಇಟ್ಕೊಂಡಿದ್ದೆ ಮುಂಚೆ, ಹಳೇತು. ಅದು ಒಂದಿನ ಮನೆಯಲ್ಲಿ ಇಟ್ಕೊಂಡಿದ್ದೆ. ಅದು ಮನೆಯಲ್ಲಿ ನಮ್ಮ ಅಣ್ಣನ ಮಗ ಅದನ್ನ ಬೀಳಿಸಿ ಅದು ತುಂಡಾಗಿರೋದ್ರಿಂದ ಸಿಕ್ಕಾಪಟ್ಟೆ ಬೇಜಾರಾಗಿದ್ದೆ ನಾನು. ಶಾರದೆ ವಿಗ್ರಹದ ಕೈ ಮುರಿದೋಯ್ತಲ್ಲ ಅಂತ. ಅವಾಗ ಅದನ್ನ ನೋಡಿದ್ದೆ, ನಮ್ಮ ಅಣ್ಣ ನೋಡಿದ್ದ, ನಾನು ಫೀಲ್ ಮಾಡ್ಕೊಂಡಿದ್ದು. ಅವನು ನನ್ನ ಬರ್ತ್ಡೇಗೆ ಅವನ ಫ್ರೆಂಡ್ ಆನಂದಣ್ಣ ಅಂತ ಇದ್ರು, ನಿತ್ಯಣ್ಣ ಮತ್ತೆ ಆನಂದಣ್ಣ, ಅವರಿಬ್ರು ಹೋಗಿ ಈ ಶಾರದೆ ವಿಗ್ರಹವನ್ನ ತಂದು ಕೊಟ್ಟಿದ್ದು. ಇದು ನಮ್ಮ ಮನೆ ದೇವರು, ಕೊಲ್ಲೂರು ಮೂಕಾಂಬಿಕೆ ನಮ್ಗೆ ಅಕ್ಷರ ಕೊಟ್ಟಿರುವಂತ ಅಮ್ಮ. ಇದು ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ. ಇಲ್ಲಿ ಕೆಲವೊಂದು ತುಂಬಾ ಫೋಟೋಸ್ ಇಟ್ಕೊಂಡಿದ್ರಲ್ಲ ನೀವು, ಏನ್ ದೇವರು ಭಕ್ತರ ಹಂಗೆ ಅಂತ ಕೇಳ್ಬೋದೇನೋ. ಆದ್ರೆ ಕೆಲವೊಬ್ರು ನಂಗೆ ತಂದು ಗಿಫ್ಟ್ ಆಗಿ ಕೆಲವೊಂದು ಫೋಟೋಸ್ಗಳನ್ನು ಕೊಟ್ಟಿದ್ದನ್ನು ನಾನು ಪೂಜೆ ಮಾಡಿದ್ದೀನಿ ಇಲ್ಲಿ. ಇದು ನಮ್ಮ ಆಣೆಗುಡ್ಡೆ ವಿನಾಯಕ. ಆಮೇಲೆ ಫಸ್ಟ್ ಆಫೀಸಲ್ಲಿ ಎಂಟ್ರಿ ಆಗಿರೋ ಫಸ್ಟ್ ಫೋಟೋ ಇದು. ಐ ಆಮ್ ದ ಗೇಟ್ ಅಂತ ಓಶೋ ಅವರು ನಾನೇ ಹೆಬ್ಬಾಗಿಲು ಅಂತ ಒಂದು ಕೃತಿ ಬರೆದಿದ್ರು. ನಾನು ಅದರಿಂದ ತುಂಬಾ ಇನ್ಸ್ಪೈರ್ ಆಗಿದೆ. ಆಮೇಲೆ ಓಶೋನ್ ತುಂಬಾ ಓದ್ತಿರೋದ್ರಿಂದ ಇಲ್ಲಿ ನಾನು ನಂದೇ ಒಂದು ಟ್ಯಾಗ್ ಲೈನ್ ಅನ್ನ ಇಟ್ಕೊಂಡು ನನ್ನ ಹಿಂದೆ ಒಂದು ಫೋಟೋ ಇರಬೇಕು. ಅದು ನಾನೊಬ್ಬ ಶೂನ್ಯ, ನನ್ನಿಂದ ಎಲ್ಲವೂ ಸಾಧ್ಯ ಆಗುವುದಿಲ್ಲ ಎನ್ನುವ ಮಾತೇ ಇಲ್ಲ ಅಂತ ಹೇಳಿ ಒಂದು ಫೋಟೋವನ್ನ ಮಾಡ್ಕೊಂಡು ಅದನ್ನ ಇಟ್ಕೊಂಡಿದ್ದು. ಇದು ಹೆಗ್ಗದ್ದೆ ಸ್ಟುಡಿಯೋ 1 ಲಕ್ಷ ಆದಾಗ ಸಿಲ್ವರ್ ಪ್ಲೇ ಬಟನ್ ಬಂದಿದ್ದು. ಈಗ ನೀವು 1 ಮಿಲಿಯನ್ ನಲ್ಲಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ದೀರಾ. ಆದ್ರೆ 0 ಸಬ್ಸ್ಕ್ರೈಬರ್ ಇಂದ ಶುರುವಾಗಿದ್ದು ಇಲ್ಲೇ. ಸೊ ಅವಾಗ 1 ಲಕ್ಷ ಆಗಿದ್ದಕ್ಕೆ ನಮ್ಗೆ ಸಿಲ್ವರ್ ಪ್ಲೇ ಬಟನ್ ಇದು ಬಂದಿರುವಂತದ್ದು. ಆಮೇಲೆ ನಾನು ಒಂದು ಸಿನಿಮಾ ಅಲ್ಲಿ ಕೆಲಸ ಮಾಡ್ಬೇಕು, ಸಾಹಿತ್ಯದಲ್ಲಿ ಹಾಡು ಬರಿಬೇಕು, ನನ್ನ ಸಾಹಿತ್ಯದಲ್ಲಿ ಹಾಡುಗಳು ಬರಬೇಕು ಸಿನಿಮಾ ರಂಗದಲ್ಲಿ ಅಂತ ಅನ್ಕೊಂಡಿದ್ನಲ್ಲ. ನಾನೊಂದು ಹಾಡನ್ನ ಬರ್ದಿದ್ದೆ ಕೂಡ, ಪ್ರಜಾರಾಜ್ಯ ಅಂತ ಅನ್ನುವಂತ ಸಿನಿಮಾ ಅದು. ಸೊ ವಿಜಯ್ ಪ್ರಕಾಶ್ ಅವರು ಅದನ್ನ ಹಾಡ್ತಾರೆ. ಸೊ ನಾನು ಹಾಡು ಬರೆದು ಆ ಹಾಡು 1 ಮಿಲಿಯನ್ ಓಡಿತ್ತು. ಯೂಟ್ಯೂಬ್ ಅಲ್ಲಿ ಇದೆ, ಅದು ನೀವು ಆನಂದ್ ಆಡಿಯೋದಲ್ಲಿ ಇದೆ. ಅವಾಗ ನಮ್ಮ ಹುಡುಗರೆಲ್ಲ ಸೇರಿ ಇದನ್ನ ನಂಗೆ ಗಿಫ್ಟ್ ಮಾಡಿದ್. ನಾನೇ ಬರ್ದಿರುವಂತ ಲೈನ್ಗಳಿದು ನೋಡಿ. ಏನಾಗಲಿ ಎದ್ದೇಳು, ಎದ್ದೇಳು ನೀನೇ ಮೊದಲು, ಬದಲಾವಣೆ ನೀನಾಗು, ನಿನ್ನೊಳಗೆ ನೀನು ಸಿಡಿದೆದ್ದೇಳು ಅಂತ ಲೈನು. ಆಮೇಲೆ ನಮ್ಮ ಹೆಗ್ಗದ್ದೆ ಪ್ರಕಾಶನ ಏನ್ ಶುರುವಾಯ್ತಲ್ಲ, ಶುರುವಾದ ದಿನ ನಾವು ಅದನ್ನ ಇನಾಗ್ರೇಷನ್ ಮಾಡಿದ್ದು ಈ ಬಾಕ್ಸ್ ಅಲ್ಲಿ. ಇದು ಇವತ್ತಿಗೂ ಇಟ್ಕೊಂಡಿದ್ದೀನಿ. ಇದು ಮರದ ಬಾಕ್ಸ್. ಇದು ಅಂದ್ರೆ 2017ರಲ್ಲಿ ದೊಡ್ಡರಂಗೇಗೌಡರು, ಜೋಗಿ ಸರು, ಕರಡಿ ಚಂದ್ರಣ್ಣ, ರಾಮಚಂದ್ರ ಗುರೂಜಿ, ಸುಮಾರು ಜನ, ನಮ್ಮ ಅಣ್ಣಂದಿರು, ಅಮ್ಮ ಅಪ್ಪ ಎಲ್ಲ ಇದ್ರು. ಅವಾಗ
ಈ ಬಾಕ್ಸ್ ಅಲ್ಲೇ ಹೆಗ್ಗದ್ದೆ ಬುಕ್ ಅನ್ನ ನಾವು ರಿಲೀಸ್ ಮಾಡಿದ್ದು. ಆಮೇಲೆ ಪ್ರತಿ ಪುಸ್ತಕನ ಈ ಬಾಕ್ಸ್ ಇಂದಾನೆ ನಾವು ರಿಲೀಸ್ ಮಾಡ್ತಾ ಇದ್ವಿ. ಅದನ್ನ ಹಿಂಗ್ ಓಪನ್ ಮಾಡಿದ್ರೆ ಅದ್ರೊಳಗಡೆ ಪುಸ್ತಕ ಕಾಣೋದು, ಸೊ ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಆಗೋದು, ಅಂದ್ರೆ ಓಪನಿಂಗ್ ಒಂದಿರ್ಬೇಕು ಅಂತ. ಇಲ್ಲಿ ಸುಮಾರು ಜನ ಕೆಲವೊಂದನ್ನೆಲ್ಲ ಕೊಟ್ಟಿದ್ರು. ಆಮೇಲೆ ನಾನು ಒಂದು ಕ್ಯಾಮರಾ ತಗೊಂಡೆ ಅಂತ ಹೇಳಿದ್ನಲ್ಲ, ಅದು ಇಡೀ ಇಂಡಿಯಾದಲ್ಲಿ 7 ಜನ ಫಸ್ಟ್ ಕೆನಾನ್ EOS R ಕ್ಯಾಮರಾ ಬಂದಾಗ ತಗೊಂತಾರೆ. ಅದರಲ್ಲಿ ನಾನು 3ನೇವನು, ನಾನು ಒಬ್ಬ. ಅದರಲ್ಲಿ ಇಲ್ಲಿದ್ದೇವೆ ನೋಡಿ, ಇಷ್ಟು ಜನರಲ್ಲಿ ನಾನು ಒಬ್ಬ. ಹೆಗ್ಗದ್ದೆ ಸ್ಟುಡಿಯೋ ಪ್ರಾರಂಭ ಮಾಡೋ ಮುಂಚೆನೆ 3,80,000 ರೂಪಾಯಿ ಕೊಟ್ಟು ಒಂದು ಕ್ಯಾಮರಾ ತಗೊಂಡಿದ್ದೆ. ಅದೇ ಕ್ಯಾಮರಾ ಈಗ ಶೂಟ್ ಆಗ್ತಾ ಇರುವಂತದ್ದು. ಆ ಕ್ಯಾಮರಾ ಈವೆಂಟ್ಗೆ ಅಲ್ಲಿಂದ ಕೆನಾನ್ CEO ಬಂದು ನಮ್ಮ ಕ್ಯಾಮರಾ ಹ್ಯಾಂಡ್ ಮಾಡಿದ್ರು. ಇಲ್ಲಿದೆ ನೋಡಿ, ಗ್ರ್ಯಾಂಡ್ ಫೆಸಿಲಿಟೇಷನ್ ಅಂಡ್ ಹ್ಯಾಂಡಿಂಗ್ ಓವರ್ ಆಫ್ ದಿ ಕ್ಯಾಮರಾ ಟು ಹೆಗ್ಗದ್ದೆ ಸ್ಟುಡಿಯೋ ಬೈ ಎಡಿ ಉಗುವಾ, ವೈಸ್ ಪ್ರೆಸಿಡೆಂಟ್ ಆಫ್ ಕೆನಾನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಅವರೇ ಕೊಟ್ಟಿದ್ದು ನೋಡಿ. ಇಲ್ಲಿ ಬಂದ್ರೆ ಇಲ್ಲಿ ಮತ್ತೊಂದಿಷ್ಟಿದೆ. ಅಪ್ಪ, ಇದು ಎಕ್ಸ್ಪ್ಲೇನ್ ಮಾಡಿದ್ರೆ ಸಿಕ್ಕಾಪಟ್ಟೆ ಆಗುತ್ತೆ. ನನಗೆ ಹಳೆ ವಸ್ತುಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನೋಡಿ. ಹಳೆ HMT ವಾಚು, ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಹಳೆ ಗಡಿಯಾರ. ಇದು ಈಗ್ಲೂ ರಿಂಗ್ ಆಗುತ್ತೆ. ಇದು ನೋಡಿ, ಇಲ್ಲಿ ಹಿಂಗ್ ಮಾಡಿ ನಾವು ಕ್ಯೂ ಕೊಡ್ಬೋದು. ಇದಕ್ಕೆ ಹಿಂಗ್ ಮಾಡ್ಬಿಟ್ಟು ಇಲ್ಲೆಲ್ಲ ತಿರ್ಸಿದ್ರೆ ಅದು ಟ್ರನ್ ಅಂತ ಸೌಂಡ್ ಆಗುತ್ತೆ. ಸೊ ಇದು ನಮ್ ತಾತ ಕೊಟ್ಟಿದ್ ನಂಗೆ. ಸೊ ಅವ್ರ ಹತ್ರ ಇತ್ತಿದ್ದು, ನಾನು ಅದನ್ನ ತಗೊಂಡ್ ಬಂದು ನಾನೇ ಇರ್ಸ್ಕೊಂಡಿದ್ದೆ. ಸೊ ನನಗೆ ಏನಂದ್ರೆ, ನಂಗೆ ಅದೊಂಥರ ಇಷ್ಟ, ಹಳೆ ವಸ್ತುಗಳನ್ನೆಲ್ಲ ನಾವು ಇಟ್ಕೋಬೇಕು ಅಂತ. ಸೊ ಇಲ್ಲಿ ಇದನ್ನ ಬಿಟ್ರೆ ಇಲ್ಲಿ ಒಂದಿಷ್ಟು ಸುಮಾರು ಗಿಫ್ಟ್ಗಳೆಲ್ಲ ಬಂದಿದ್ದು ಎಲ್ಲವೂ ಕೂಡ ಇದೆ ನೋಡಿ. ಅಲ್ಲಿ ನೋಡಿ, ಹಳೇದೊಂದು ಬ್ಯಾಟ್ರಿ ಇದೆ ನೋಡಿ, ಎವರಿಡೇ ಬ್ಯಾಟ್ರಿ. ಅವಾಗೆಲ್ಲ ಸೆಲ್ ಹಾಕಿ ಬ್ಯಾಟ್ರಿ ಮಾಡೋದು, ನಮ್ಮ ಅಮ್ಮಂದು ಅದು. ಆಮೇಲೆ ನಮ್ಮ ಅಪ್ಪನೂ ಯೂಸ್ ಮಾಡ್ತಿದ್ರು. ಅದನ್ನೆಲ್ಲ ಹಾಳು ಮಾಡಬಾರ್ದು ಅಂತ ತಂದು ಇಲ್ಲಿ ಇಡ್ಸ್ಕೊಂಡಿದ್ದೆ. ಜೊತೆಗೆ ನಂಗೆ ಪುಸ್ತಕ ಓದೋದು ತುಂಬಾ ಹವ್ಯಾಸ ಇರೋದ್ರಿಂದ ಒಂದಿಷ್ಟು ಪುಸ್ತಕಗಳ ಜೋಡಣೆ ಕೂಡ ನನ್ನ ಆಫೀಸಲ್ಲಿ ಇತ್ತು. ನಾನು ಪುಸ್ತಕಗಳನ್ನ ಇವತ್ತಿಗೂ ಓದ್ತೀನಿ. ಸೊ ಇದೆಲ್ಲ ನಮ್ಮ ಆಫೀಸಲ್ಲಿ ಇರುವಂತಹ ಇಕ್ವಿಪ್ಮೆಂಟ್ಗಳು. ಆಮೇಲೆ ಇಲ್ಲಿ ಇಬ್ರು ಕೂತ್ಕೊಂತಿದ್ರು, ಪ್ರಶಾಂತ್ ಅಂತ ಮತ್ತೆ ಮೇಡಮ್ ಸುಶೀಲಾ ಅಂತ. ಸೊ ಅವರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಈ ಸಂದರ್ಭ. ಈಗೆಲ್ಲ ಅವರು ಮನೆಗೆ ಹೋಗಿದ್ದಾರೆ, ಮನೆಯಿಂದ ಕೆಲಸ ಮಾಡ್ತಿದ್ದಾರೆ. ಈಗ ನಾವು ಇನ್ನೊಂದು ಆಫೀಸ್ ಮಾಡ್ತಾ ಇದೀವಿ ಅಷ್ಟೇ, ಇನ್ನೊಂದು ಓಪನ್ ಆಗ್ಲಿಲ್ಲ. ಸ್ಟುಡಿಯೋ ನಮ್ಮ ಮನೆಯ ಮೇಲ್ಗಡೆನೆ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಸುಶೀಲಾ ಮೇಡಮ್ಮು, ಅವಾಗ ಶೇರ್ ಚಾಟು, ಹೆಲೋ ಆ್ಯಪ್ ಅಂತೆಲ್ಲ ಇತ್ತು. ಆಮೇಲೆ ಕನ್ನಡದ ಒಂದೇ ಒಂದು ಚಾನಲ್ಲು 6 ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಿದ್ದು 2018, 19, 20ರಲ್ಲಿ. ಅದು ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಅನ್ನುವಂಥ ಹೆಮ್ಮೆ ಇದೆ. ಅದು ಯಾವುದಂತ ನೀವು ಕೇಳ್ಬೋದು. ಯೂಟ್ಯೂಬು, ಫೇಸ್ಬುಕ್ಕು, MX ಪ್ಲೇಯರು, ಹಂಗಾಮ ಪ್ಲೇ, ಮತ್ತೆ ಶೇರ್ ಚಾಟು, ಹೆಲೋ ಆ್ಯಪು, ಜೊತೆಗೆ ಈಗ ಇನ್ಸ್ಟಾಗ್ರಾಮು, ಇವೆಲ್ಲದರಲ್ಲೂ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಇತ್ತು. ಈಗ ಸದ್ಯಕ್ಕೆ ನಾವು 3 ಪ್ಲಾಟ್ಫಾರ್ಮ್ ಮಾಡ್ತಿರೋದು. ಆವಾಗ ಅದನ್ನೆಲ್ಲ ಒಬ್ಬೊಬ್ರಿಗೆ ವಹಿಸ್ಕೊಟ್ಟಿದ್ದೆ ನಾನು. ಎಲ್ಲ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಪ್ರಾಪರ್ ಆಗಿ ಒಂದು ಆಫೀಸ್ ಮಾಡ್ಕೊಂಡು ಪ್ರಾಪರ್ ಆಗಿ ವರ್ಕ್ ಮಾಡ್ಕೊಂಡು ನಾವು ಇಷ್ಟು ದೂರ ಬಂದಿದ್ದು, ಅದೇ ನಮ್ಮ ಪ್ಲಸ್ ಪಾಯಿಂಟ್ ನೋಡಿ. ಇಲ್ಲಿ ಈಗ ದೀಪಕ್ ಇದ್ದಾರೆ. ದೀಪಕ್ಕಿಂದ ಒಂದು ಅನುಭವದ ಮಾತು ಕೇಳೋಣ. ಏನು ಹೇಳ್ತೀಯ ಈ ಸಂದರ್ಭ, ನಿನ್ಗೆ ಏನ್ ಅನ್ಸುತ್ತೆ? ಖುಷಿ ಆಗುತ್ತೆ, ಯಾಕಂದ್ರೆ ಇನ್ನೊಂದ್ ಕಡೆ ಹೋಗಿದ್ವಿ ಅಂತ ಇಲ್ಲಿ ಬಿಡೋದು ಬೇಜಾರೆ. ಹೌದು. ಯಾಕಂದ್ರೆ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಇಬ್ರೇ ಮಾಡ್ತಾ ಇದ್ವಿ, ಇಲ್ಲಿ ಒಂದೇ ಸಿಸ್ಟಮ್ ಇತ್ತು. ಬಟ್ ಅದಾದ್ಮೇಲೆ ಒಂದು 4-5 ಸಿಸ್ಟಮ್ ಆಯ್ತು. ಅಂಡ್ ಬಟ್ ಇವಾಗ ಮತ್ತು ಸ್ವಲ್ಪ ಟೀಮ್ ದೊಡ್ಡದಾಗಿದೆ ನಮ್ದು, ಹಾಗಾಗಿ ದೊಡ್ಡ ಆಫೀಸ್ ಬೇಕಾಗುತ್ತೆ. ಬಟ್ ಚೆನ್ನಾಗಿದೆ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. 7 ಇಯರ್ಸ್. ಇಲ್ಲಿಂದ ನಾವು ಹೆಗ್ಗದ್ದೆ ಆಯುರ್ಕಲ್ಚರ್ ಮಾಡಿದ್ವಿ. ಈಗ ನಮ್ಮ ಹೆಗ್ಗದ್ದೆ ಫೋಟೋಗ್ರಫಿ ಅಂತ ಮಾಡ್ತಾ ಇದ್ವಿ ಮಾರಣಕಟ್ಟೆಯಲ್ಲಿ. ನಿಮ್ಗೆ ಬ್ರಹ್ಮಲಿಂಗೇಶ್ವರ ದೇವ್ರ ಫೋಟೋ ತೋರಿಸಿದ್ನಲ್ಲ, ಅಲ್ಲಿ ನಮ್ಮ ಹೆಗ್ಗದ್ದೆ ಫೋಟೋಗ್ರಫಿ ಆಫೀಸ್ ಆಗ್ತಾ ಇದೆ. ಒಂದು ವಿಚಾರ ಹೇಳ್ತೀನಿ, ಈ ಫೋಟೋಗ್ರಫಿ ಡಿಸೈನಿಂಗ್ ವಿಚಾರದಲ್ಲಿ ಯಾರಿಗೆ ಏನೇ ಹೆಲ್ಪ್ ಬೇಕಿದ್ರು, ಅಂದ್ರೆ ನಿಮ್ಗೆ ಏನಾದ್ರೂ ಒಂದು ಫೋಟೋಗ್ರಫಿ ಬೇಕು ಅಂತ ಇದ್ರೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಕಾಂಟ್ಯಾಕ್ಟ್ ಮಾಡಿ. ಅಂದ್ರೆ ನಮ್ಮ ತಂಡನೇ ಬಂದು ಇಡೀ ಈವೆಂಟ್ ಅನ್ನ ನಡೆಸ್ಕೊಡುವ ಲೆವೆಲ್ಗೆ ನಾವು ಇಡೀ ಇಂಡಿಯಾದಲ್ಲಿ ಎಲ್ಲೇ ಇದ್ರೂ ಕೂಡ ಹೋಗಿ ಅದನ್ನ ಮಾಡಿ ಕೊಡ್ತೀವಿ. ಫೋಟೋಗ್ರಫಿಯನ್ನು ಕೂಡ ನಾವು ನಮ್ಮ ಸಂಸ್ಥೆಯಿಂದ ಈಗ ಹೊಸದಾಗಿ, ಅಂದ್ರೆ ಹಳೆಯ ಫೋಟೋಗ್ರಫಿ ಟೀಮ್ ಇತ್ತು ನಮ್ಮ ಜೊತೆಗೆ, ಆದ್ರೆ ಈಗ ಹೊಸದಾಗಿ ಅದಕ್ಕೆ ಒಂದು ಸಪ್ರೇಟ್ ಆಫೀಸ್ ಅನ್ನ ಹೆಗ್ಗದ್ದೆ ಫೋಟೋಗ್ರಫಿ ಅಂತ ನಾವು ಮಾರಣಕಟ್ಟೆಯಲ್ಲಿ ಮಾಡ್ತಾ ಇದೀವಿ. ಅದರದ್ದು ಕಾಂಟ್ಯಾಕ್ಟ್ ನಂಬರ್ ಅನ್ನು ನಾನು ಈಗ ಮಾತಾಡ್ತಿರ್ಬೇಕಾದ್ರೆ ನಿಮ್ಗೆ ಏನ್ ಕೊಡ್ತಾ ಇದೀನಲ್ಲ, ಅದನ್ನು ಬಳಕೆ ಮಾಡ್ಕೊಳ್ಳಿ. ಯಾರಿಗಾದ್ರೂ ಫೋಟೋಗ್ರಫಿ ಬೇಕಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಈಗ ನಾವು ಎಲ್ಲ ಎಕ್ಸ್ಪ್ಲೈನ್ ಮಾಡಿದೀನಿ ನಾನು. ಹೊಸ ಆಫೀಸಿಗೆ ನಾವು ಹೋಗ್ತಾ ಇದೀವಿ. ಈಗ ನೀನು ಹೇಳ್ದೆ ಇಲ್ಲಿ ತುಂಬಾ ಜನ ಇದ್ರು. ಹೌದು, ಎಲ್ಲ ಜನ ಇದ್ರು, ಎಲ್ಲ ಕೆಲಸ ಮಾಡಿದ್ವಿ. ಸೊ ನಿನಗೆ ಏನ್ ಅನುಭವ ಆಯ್ತು ಇಷ್ಟು ವರ್ಷದಲ್ಲಿ? ಆಮೇಲೆ ಈಗ ಒಂದ್ ಹೇಳ್ತೀನಿ, ಇಲ್ಲೆಲ್ಲ ನಮ್ದು ಏನು ಇರ್ಲೇ ಇಲ್ಲ. ಇಲ್ಲೇ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗಿತಿದ್ವಿ ನಾವು, ಇಷ್ಟೇ ಜಾಗದಲ್ಲಿ ಇಲ್ಲೇ ಪಾಸ್ಪೋರ್ಟ್ ಸೈಜ್ ಫೋಟೋ. ಸೊ ಆಮೇಲೆ ನಾವು ಜನ ಜಾಸ್ತಿ ಆಗ್ತಾ ಹೋಯ್ತಲ್ಲ, ಟೀಮ್ ದೊಡ್ಡದಾಗ್ತಾ ಹೋಯ್ತಲ್ಲ, ಅವಾಗ ನೋಡಿ ಇದು ಟ್ಯಾನಿ ರೋಡಿಗೆ ಹೋಗ್ಬಿಟ್ಟು ಒಂದು ಪೀಸ್ ಅನ್ನ ತಂದು ಇಲ್ಲಿ ಹೊಡೆದಿಟ್ಕೊಂಡಿದ್ದು. ಒಂದೇ ಫ್ಯಾನು, ಒಂದೇ ಲೈಟ್, ಬೇರೆ ಏನು ಇರ್ಲಿಲ್ಲ. ಸೊ ನಿನ್ನ ಓವರ್ ಆಲ್ ಅನುಭವನ ನಮ್ ಜೊತೆಗೆ ಹಂಚ್ಕೋಬಹುದಾ ಅಂತ? ಅಂದ್ರೆ ನನ್ಗೆ ಇಲ್ಲಿಗೆ ಬಂದ್ಮೇಲೆ ಒಂದು ಹೊಸ ಪ್ರಪಂಚ ಸಿಗ್ದಂಗಾಯ್ತು. ಎಷ್ಟೋ ಜನ ಸಿಕ್ಕದ್ರಲ್ಲ? ಹೌದು,
ತುಂಬಾ ಜನರು ಒಡನಾಟ. ಆಕ್ಚುಲಿ ಆಫೀಸಿಗೆ ಹೋಗ್ತಿದ್ವಿ ಕೆಲ್ಸಕ್ಕೆ, ಮುಂಚೆನು ಬ್ಯಾಚುಲರ್ ಆಗಿದ್ದಾಗ ನಾ ಹೋಗ್ತಿದ್ದೆ. ಆದ್ರೆ ಇಷ್ಟೊಂದು ಒಳ್ಳೆ ಫೀಲ್ ಇದೆ. ಹೆಂಗೆ ಅಂದ್ರೆ ನಮ್ದೇ ಅಲ್ವಾ, ಆ ಫೀಲೇ ಬೇರೆ. ಅದೇನೋ ಒಂಥರ ಹೊಸ ಪ್ರಪಂಚಕ್ಕೆ ಕಾಲಿಟ್ಟು ಎಲ್ಲಾ ಜನ ಎಷ್ಟು ಮಿಂಗಲ್ ಆಗಿರ್ತಿದ್ವಿ ಅಂದ್ರೆ ಯಾರು ಬೇರೆಯವರು ಅಂತಿರ್ಲಿಲ್ಲ, ನಾವೆಲ್ಲ ಮನೆಯವ್ರೆ ಅನ್ನೋ ತರನೇ ಇದ್ದಿದ್ವಿ. ಒಂದೇ ಕಾರಲ್ಲಿ ಹೋಗ್ತಿದ್ವಿ. ಇವತ್ತಿಗೂ ನನ್ನ ಜೊತೆಗೆ ಯಾರ್ಯಾರು ಇದಾರೋ ಎಲ್ಲ ನಮ್ಮನೆಲ್ಲೇ ಊಟ ಮಾಡ್ತಾರೆ. ಆಮೇಲೆ ನಾನೊಬ್ಬ ಹೊರಟ್ರೆ ನಾವಿಬ್ರು ಸಿಂಗಲ್ ಆಗಿ ಹೋಗಿದ್ದೇ ಇಲ್ಲ. ನಾವು ಹೋದಾಗ ಪೂರ್ತಿ ಜನ ಒಟ್ಟಿಗೆ ಕಾರಲ್ಲಿ. ಈಗ ನಮ್ದು ಸಣ್ಣ ಕಾರು ಅದು ಸಾಕಾಗ್ತಿಲ್ಲ, ಈಗ ದೊಡ್ಡ 7 ಸೀಟರ್ ಕಾರೇ ತಗೋಬೇಕು ನೆಕ್ಸ್ಟ್, ಅಷ್ಟು ಜನ ಇದೆ. ಆಮೇಲೆ ನೋಡಿ, ಇದು ನಮ್ದು ಒಂದು ಲೋಗೋ, ಹೆಗ್ಗದ್ದೆ ಪಬ್ಲಿಕೇಶನ್ ನ ಲೋಗೋ. ಇದು ನಾನು ತುಂಬಾ ಪ್ರೀತಿ ಇಟ್ಟು ಮಾಡಿರುವಂತ ಲೋಗೋ. ಇದು ನನ್ನ ಲೋಗಾನೇ ಗ್ಲಾಸ್ ಅಲ್ಲಿ ಇಚ್ಚಿಂಗ್ ಮಾಡಿ ಇದು ಬೇಕು ಅಂತ ಫಸ್ಟ್ ಅವಾಗ್ಲೇ ಇದನ್ನ ಕಲ್ಪನೆ ಕಂಡಿದ್ದೆ ನಾನು. ಅದೆಲ್ಲ ಎದುರುಗಡೆ ಇದೆ. ಆಮೇಲೆ ಒಂದು ವಿಚಾರ ಹೇಳ್ಬೇಕು, ಈಗ ಕೆಲವೊಂದ್ಸಲ ಅವಾಗ ನಾವ್ ಏನ್ ಮಾಡ್ತೀವಿ, ಒಂದ್ ಸಿನಿಮಾ ಬಂದ್ರೆ ಅದರ ರಿವ್ಯೂ ಮಾಡೋದು ಅಥವಾ ಕೆಲವೊಂದು ವಿಡಿಯೋ ಕೂತ್ಕೊಂಡು ಮಾತಾಡೋದೆಲ್ಲ ಇತ್ತು. ಅವಾಗ ಇಲ್ಲೇ ನಿಂತ್ಕೊಂಡು ನಾನು ಮಾತಾಡ್ತಿದ್ದು, ಅಲ್ಲಿ ಕ್ಯಾಮರಾ ಇರ್ತಿತ್ತು, ಇಷ್ಟೇ ಜಾಗ. ದೀಪಕ್ ಅಲ್ಲಿಂದ ಶೂಟ್ ಮಾಡ್ತಿದ್ದೆ, ನಾನು ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ, ಹಿಂಗ್ ಹೇಳ್ಕೊಂಡು ಶುರು ಮಾಡ್ತಿದ್ದೆ. ಸೊ ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅಲ್ಲಿ ಕೂತ್ಕೊಂಡು ಶೂಟ್ ಮಾಡ್ತಿದ್ವಿ. 1-2 ಸಲ ಫೋನಿನ ಕಾರ್ಯಕ್ರಮ ಮಾಡಿದ್ವಿ, ಅದನ್ನ ಇಲ್ಲಿ ಕೂತ್ಕೊಂಡು ಮಾಡ್ತಿದ್ವಿ, ಇಲ್ಲಿ ಕೂತ್ಕೊಂಡು ಶೂಟ್ ಮಾಡ್ತಿದ್ವಿ. ದೀಪಕ್ ಊರಿಗೆ ಹೋದಾಗ ನಾನು ಒಬ್ಬನೇ ಅಲ್ಲ, ಇಲ್ಲಿ ಕ್ಯಾಮರಾ ಸ್ಟ್ಯಾಂಡ್ ಹಾಕೊಂಡು ಆ ಮೂಲೆಯಲ್ಲಿ ಹಾಕೊಂಡು ಇದು ಮಾಡ್ತಿದ್ದೆ. ಇಲ್ಲಿ ಬನ್ನಿ ನೋಡಿ, ಇಲ್ಲಿದೆ ನೋಡಿ, ನಾನು ಸೆಲ್ಫಿ ವಿಡಿಯೋಗಳನ್ನ ಮಾಡ್ತಿದ್ದಿದ್ದು ಹಿಂಗೆ. ಇದೊಂದು ಬಾಂಬೆಯಲ್ಲಿ ಲತಮ್ಮ ಅಂತ ಇದ್ರು, ಅವ್ರು ತೆಕ್ಕೊಟ್ಟಿದ್ ನಂಗಿದು. ಇದನ್ನ ಹಿಂಗೆ ಇಲ್ಲಿ ಹಾಕೊಂಡು, ಮೊಬೈಲ್ ಹಾಕೊಂಡು ಇಲ್ಲಿ ಆನ್ ಮಾಡೋದು. ಇದು ಲೈಟ್ ಇಲ್ಲಿಂದ ಆನ್ ಆಗುತ್ತೆ. ಇದರಲ್ಲಿ 2 ತರ ಲೈಟ್ ಬರ್ತಾ ಇತ್ತು. ಹಿಂಗೆ ಕೂತ್ಕೊಂಡು ಹಿಂಗೆ ಚೇರ್ ಹಾಕೊಂಡು ಮಾತಾಡ್ತಿದ್ದೆ ನಾನು. ಸೊ ಅದೊಂಥರ ಚೆನ್ನಾಗಿತ್ತು ಆವಾಗ ಅದು ಬಂದಿದ್ದು. ಈಗೆಲ್ಲ ಬೇರೆ ಬೇರೆ ತರ ಬಂದಿದೆ. ಆಮೇಲೆ ತುಂಬಾ ಅದೇ ನಾ ಹೇಳಿದ್ನಲ್ಲ, ನಮ್ಮ ಆಫೀಸ್ ಒಳಗಡೆ ಬಂದ್ರೆ ನಿಮ್ ಪೆನ್ನು ಪುಸ್ತಕಗಳು ಜಾಸ್ತಿ ಸಿಗುತ್ತೆ. ಸೊ ಇಲ್ಲೂ ನೋಡಿ, ಇಲ್ಲಿ ಇದು ಒಬ್ರು ಗಿಫ್ಟ್ ಕೊಟ್ಟಿದ್ದು, ಅರ್ಚನಾ ಅಂತ ಅಲ್ಲ, FM ಅಲ್ಲಿ ಇದ್ರು ಅವರು, 101 ಅನ್ಸುತ್ತೆ, ಹೌದು, FM ಅಲ್ಲಿ ಅವ್ರು ಆಂಕರಿಂಗ್ ಎಲ್ಲ ಮಾಡ್ತಿದ್ರು, ಅವ್ರು ಕೊಟ್ಟಿದ್ದು. ಆಮೇಲೆ ಅಲ್ಲಿ ಒಂದು ಫೋಟೋ ಇದೆ ನೋಡಿ, ಅದು ಒಬ್ರು ಬರೆದು ಕೊಟ್ಟಿದ್ದು, ಅದು ನಮ್ದೇ ಚಿತ್ರ. ಆಮೇಲೆ ನಮ್ಗೆ ಬಂದಿರೋ ಪ್ರಶಸ್ತಿಗಳು ಅದು ಇದೆಲ್ಲ ಇದೆ. ಆಮೇಲೆ ನಾನು ಏನೇ ತಗೊಂಡ್ರು ಅದ್ರ ಬಾಕ್ಸ್ ಅನ್ನ ಇಟ್ಕೊಂತಿದ್ದೆ, ನನ್ನ ನೆನಪಿಗೋಸ್ಕರ ಇಟ್ಕೊಂತಿದ್ದೆ. ನೋಡಿ, ನಿಮ್ಗೆ ಇಲ್ಲಿ ಒಂದು ಹೆಡ್ಫೋನ್ ತಗೊಂಡ್ರೆ ಅದ್ರ ಬಾಕ್ಸ್ ಇರುತ್ತೆ ನನ್ನ ಹತ್ರ. ಇದು ಶೇರ್ ಚಾಟ್ ಅವ್ರು ಕೊಟ್ಟಿರುವಂತ ಕೆಲವೊಂದು ನಾವು ಯೂಸ್ ಮಾಡ್ತಿದ್ದಂತ ಮೈಕಿನ್ ಬಾಕ್ಸು, ಗೋಪ್ರೋ ತಗೊಂಡೆ, ವಾಚ್ ತಗೊಂಡೆ, ರಿಯಲ್ಮಿ ಬಡ್ಸ್ ತಗೊಂಡೆ, ಅದೆಲ್ಲ ಪ್ರತಿಯೊಂದ್ರದ್ದು ಅಲ್ಲಿದೆ ನೋಡಿ. ಏನೇನು ತಗೊಂಡಿದ್ದೀನಿ, ರೋಡ್ ಮೈಕ್ ತಗೊಂಡಿದ್ದೆ, ಅದ್ರದ್ದಿದೆ ಪ್ರತಿ ಒಂದು. ಇಲ್ಲೊಂದು ಫೋಟೋ, ಮಮತಾ ಶರ್ಮಾ ಅಂತ ಇದ್ರು, ಅವ್ರು ಒಂದು ಫೋಟೋ ಕೊಟ್ಟಿದ್ರು, ಅದು ಪ್ರತಿಯೊಂದನ್ನು ನಾವು ಇಲ್ಲಿ ಇಡ್ಸ್ಕೊಂಡಿದೀವಿ. ಸೊ ಚೇರಿಂದ ಹಿಡಿದು ಪ್ರತಿಯೊಂದು ಇಲ್ಲಿದೆ. ಈಗ ನಮಗೆ ಸುಮಾರು ನೆನಪುಗಳಿದೆ, ಅದು ನಮ್ಮ ಜನರಿಗೆ ಇದು ಗೊತ್ತಾಗ್ಲಿ, ನಾವೆಲ್ಲಿ ಕೆಲಸ ಮಾಡಿದ್ವಿ ಅಂತ ಗೊತ್ತಾಗ್ಲಿ ಅಂತ ಈ ವಿಡಿಯೋ ಮಾಡಿದ್ದು. ಇಲ್ಲಿಂದ ಜರ್ನಿ ಅಲ್ಲಿಗೆ ಹೋಯ್ತು, ಅಲ್ಲಿ ಹೆಂಗಿದೆ ಇಲ್ಲಿ ಹೆಂಗಿದೆ. ಈಗ ಇದನ್ನ ಬಿಟ್ಟು ಬೇಜಾರಾಗ್ತಿದಲ್ಲ? ಅಂದ್ರೆ ನಂಗೆ ಬರೀ 2 ವರ್ಷ ಆದ್ರೂನು ಅಟ್ಯಾಚ್ಮೆಂಟ್ ತುಂಬಾ ಇದೆ. ನಂಗೆ ಬೇಜಾರಾಗ್ತಿದೆ, ನೆನೆಸ್ಕೊಂಡ್ರೇನೆ ಕಣ್ಣಲ್ಲಿ ನೀರ್ ಬರಸ್ ಬೇಜಾರಾಗುತ್ತೆ. ನೀವು ಎಷ್ಟೋ ವರ್ಷದಿಂದ ಇಲ್ಲಿದ್ದೀರಾ, ನಿಮಗೆ ಅದು ಯಾವ ತರ ಫೀಲ್ ಆಗ್ತಿದೆ, ನಿಮಗೆ ಅದು ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗ್ತಿಲ್ವೇನೋ. ಮೈನ್ ರೋಡ್ ಅಂದ್ರೆ ನಮಗೆ ಅದು ಹೇಳೋಕ್ಕಾಗಲ್ಲ ನಮ್ಗಷ್ಟು. ನಾವ್ ಇಲ್ಲೇ ತಿಂತಿದ್ದು ರಾತ್ರಿ 11 ಗಂಟೆ 12 ಗಂಟೆ ನಾವು ಮನೆಗೆ ಹೋಗೋದು. ಕೆಲವೊಂದ್ಸಲ ಒಂದೇ ಸಿಸ್ಟಮ್ ಆದ್ರಿಂದ ಬೆಳಿಗ್ಗೆ ಅವ್ನು ಬಂದು ಫೋಟೋ ಎಡಿಟ್ ಮಾಡ್ತಾ ಇದ್ರೆ ನಮ್ಗೆ ಎಡಿಟಿಂಗ್ ಸಿಗಲ್ಲ ಮಾಡೋದಕ್ಕಂತ ಹೇಳಿ 4 ಗಂಟೆಗೆ ಎದ್ದು ಬಂದು ಎಡಿಟ್ ಮಾಡ್ತಿದ್ದೆ ನಾನು ಇಲ್ಲಿ ಕೂತ್ಕೊಂಡು. ಯಾರು ಇರ್ತಿರಲಿಲ್ಲ, ಶಟರ್ ಹಾಕೊಂಡು ಕೆಲಸ ಮಾಡಿ. ಆಮೇಲೆ ಲಾಕ್ ಡೌನ್ ಅಲ್ಲಿ ಎಲ್ಲ ಕ್ಲೋಸ್ ಆಗಿತ್ತಲ್ಲ, ನಮ್ಮ ಆಫೀಸ್ ಓಪನ್ ಇತ್ತು, ಅದೇ ನಮ್ಮ ಪ್ಲಸ್ ಪಾಯಿಂಟ್. ಲಾಕ್ ಡೌನ್ ಅಲ್ಲೇ ನಮ್ಗೆಲ್ಲ ಚೇಂಜ್ ಆಗಿದ್ದು. ನೋಡಿ, ಈಗ ದೀಪಕ್ ಕೆಲವೊಂದು ಹಾರ್ಡ್ ಡಿಸ್ಕ್ ತೆಗೆದು ಇಲ್ಲಿಟ್ಟ. ಕೆಲವರು ಹೇಳ್ಬೋದು, ಪ್ರತಿದಿನ ಶೂಟ್ ಮಾಡ್ತಿರಲ್ಲ, ಹೆಂಗ್ ಸ್ಟೋರೇಜ್ ಮಾಡ್ತಾರೆ? ನಿಜವಾಗ್ಲೂ ಹೇಳ್ತೀನಿ, ಸಿಕ್ಕಾಪಟ್ಟೆ ಕಷ್ಟ ನಮ್ಗೆ ಸ್ಟೋರೇಜ್ ಮಾಡೋದು. ಒಂದೊಂದು ದಿನ ನಾವು 50 GB 100 GB ಆಗುತ್ತೆ ನಮ್ಮ ಕ್ಯಾಮರಾದಲ್ಲಿ. ಅದ್ರ ಕೆಪಾಸಿಟಿ ತುಂಬಾ ಹೈ ಇರೋದ್ರಿಂದ ಹಂಗಾಗುತ್ತೆ. ಇದು ನೋಡಿ, ಇದೆಲ್ಲ ಹಾರ್ಡ್ ಡಿಸ್ಕ್ಗಳು 2 TB 2 TB 4 TB. ನೋಡಿ ಇಲ್ಲೊಂದು ಎಷ್ಟಿದೆ ನೋಡಿ, ಇಲ್ಲೊಂದಿದೆ ನೋಡಿ. ಇದೆಲ್ಲ ಆವಾಗಿನ ಹಳೇ ಹಾರ್ಡ್ ಡಿಸ್ಕ್ಗಳು. ಇದನ್ನೆಲ್ಲ ಇವಾಗ ಓಪನ್ ಮಾಡ್ಬೇಕಂದ್ರೆ ಕಷ್ಟ. ನಮ್ ಕೆಲವೊಂದು ಪ್ರೋಗ್ರಾಮ್ಗಳು ಇದರಲ್ಲಿ ಸ್ಟೋರ್ ಆಗಿದೆ, ಕೆಲವೊಂದನ್ನ ಡಿಲೀಟ್ ಮಾಡಿದೀವಿ ನಾವು. ಸೊ ಇದು ನಮ್ಮ ಓವರ್ ಆಲ್ ಆಫೀಸು. ಸೊ ಕೊನೆಯದಾಗಿ ಏನಾದ್ರು ಹೇಳೋದಿದ್ಯಾ? ಏನಾದ್ರು ಏನು ಅಂತಂದ್ರೆ, ನಂದು ಈ ಆಫೀಸ್ ಅಲ್ಲಿ ಫೇವ್ರೆಟ್ ಪ್ಲೇಸ್ ಯಾವ್ದು ನಿಮ್ದು? ನಂದು ಎಲ್ಲ ಮೂಲೆನೂ ಫೇವ್ರೆಟ್. ನನ್ನ ಕ್ಯಾಬಿನ್, ನಾನು ಏನ್ ಚೇರ್ ಮೇಲೆ ಕೂತ್ಕೊಂತಿದ್ನಲ್ಲ, ಅದೇ ಫೇವ್ರೆಟ್ ಪ್ಲೇಸ್ ನಂಗೆ. ನಾನು ಕೆಲವೊಂದ್ಸಲ ನಿದ್ದೆ ಬಂದ್ರೆ ಇಲ್ಲೇ ಮಲ್ಕೊಂತಿದ್ದೆ ಮಧ್ಯಾಹ್ನ. ಬೆಳಿಗ್ಗೆ ಬೇಗ ನಿದ್ದೆ ಬಿಟ್ರೆ ಶೂಟಿಂಗ್ ಅಥವಾ ರಿವ್ಯೂಗಳೆಲ್ಲ 12 ಗಂಟೆ ರಾತ್ರಿ ಸಿನಿಮಾ ರಿಲೀಸ್ ಆಗುತ್ತೆ. ಈಗ RR ಮತ್ತೆ ಕೆಲವೊಂದು ಸಿನಿಮಾಗಳೆಲ್ಲ 12 ಗಂಟೆ ರಾತ್ರಿ ರಿಲೀಸ್ ಆದಾಗ ನಾನು ಕೆಲಸ ಮಾಡಿ ಇಲ್ಲೇ ಮಲ್ಕೊಂತಿದ್ದೆ. ಇದೊಂದು ಫೇವ್ರೆಟ್. ಆಮೇಲೆ ನನ್ನ ಮದುವೆ ಇನ್ವಿಟೇಷನ್ ಮಾಡಿದ್ದು ಇದೇ ಜಾಗದಲ್ಲಿ ಮಾಡಿದ್ದು ನಾವೆಲ್ಲ. ಇದು ಒಂಥರ ಫೇವ್ರೆಟ್ ಪ್ಲೇಸ್ ನಂಗೆ. ಅಂದ್ರೆ ಮದುವೆನ ನಾವೇ ಖುದ್ದಾಗಿ, ಅಂದ್ರೆ ನನ್ನ
ಓನ್ ಇನಿಷಿಯೇಟ್ ಇಂದ ನಾನು ಮಾಡ್ಕೊಂಡಿರೋದು. ಅಂದ್ರೆ ಈಗ ತುಂಬಾ ಏನೋ ಸಪೋರ್ಟ್ ಇದೆ, ಯಾರ್ಯಾರದ್ದು ನಂಗೆ ಹಣಕಾಸಿನ ತೊಂದರೆ ಇಲ್ಲ ಆ ಥರ ಎಲ್ಲ ಮಾಡಿಲ್ಲ, ಯಾವುದೇ ಸಾಲವನ್ನ ಮಾಡಿಲ್ಲ ನಾನು. ಸೊ ನನ್ನ ಓವರ್ ಆಲ್ ಇನಿಷಿಯೇಟ್ ಇಂದ ಮಾಡಿದಾಗ ನನ್ಗೆ ಅದ್ರ ಕಾರ್ಡ್ ಕೂಡ ಚೆನ್ನಾಗಿ ಬರಬೇಕು ಅನ್ನೋದಿತ್ತು. ಆ ಕಾರ್ಡ್ ಅನ್ನ ನಾವು ಇಲ್ಲೇ ಮಾಡಿದ್ದು, ಅದೆಲ್ಲ ನಿಂಗೆ ವಿಡಿಯೋಸ್ ಅಲ್ಲಿ ಅಂದ್ರೆ ನಾವು ಇವ್ರೇನು ಇಲ್ಲಿಗೆ ಬರ್ತಾ ಇದ್ದಿದ್ದು, ನಾವು ಇಲ್ಲಿ ಮಾಡ್ತಿದ್ದ ಕೆಲಸ ಎಲ್ಲ ಇವಳಿಗೆ ಹೇಳ್ತಿದ್ದು, ಅದೇನು ಮಾಡ್ತಿರ್ಲಿಲ್ಲ, ಇವಳಿಗೆ ಏನು ಗೊತ್ತಾಗ್ತಾ ಇರಲಿಲ್ಲ. ಮದುವೆ ಆದ್ಮೇಲೆ ಎಲ್ಲವನ್ನ ತಿಳಿಸಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಹಿಂಗ್ ಮಾಡ್ತಾ ಇದ್ದೀನಿ, ಈ ಡ್ರೆಸ್ ಆಗ್ತದೆ, ಅದೇನು ಹೇಳಲಿಲ್ಲ. ನಾವು ವಾಟ್ಸಪ್ ಅಲ್ಲಿ ಏನು ತುಂಬಾ ಕಾನ್ವರ್ಸೇಷನ್ ಇರಲಿಲ್ಲ. ಹಂಗಾಗಿ ನನಗೆ ಆ ಪ್ಲೇಸ್ ತುಂಬಾ ಫೇವ್ರೆಟ್. ನಂಗೆ ಇಲ್ಲಿ ನೆಲ ಮೇಲೆ ಕೂತ್ಕೊಳ್ಳೋದು ಅಂದ್ರೆ ಇಷ್ಟ. ಕೆಳಗಡೆ ಯಾರು ಕೂರ್ಸಿದ್ರೆ ನಾನು ಖುಷಿ ಆಗ್ತೀನಿ, ಬೇಜಾರಂತೂ ಪಡಲ್ಲ. ನಿಂಗೆ ಯಾವ ಪ್ಲೇಸ್ ಇಷ್ಟ? ನಂಗೆ ಇಡೀ ಆಫೀಸಲ್ಲಿ ನಾನು ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದಿಲ್ಲಿ, ಈ ಪ್ಲೇಸ್ ಅಲ್ಲಿ. ಸೊ ಈ ಪ್ಲೇಸ್ ತುಂಬಾ ಇಷ್ಟ. ಅದು ಬಿಟ್ರೆ ಅಲ್ಲಿ ದೇವ್ರ ಇದೆಯಲ್ಲ, ತುಂಬಾ ಇಷ್ಟ. ಅದ್ರಲ್ಲೂ ನಂಗೆ ಅದ್ ಯಾಕೆ ತುಂಬಾ ಇಷ್ಟ ಅಂದ್ರೆ, ನಾನ್ ಫಸ್ಟ್ ಟೈಮ್ ಗಿಫ್ಟ್ ಕೊಟ್ಟಿರೋ ಕೃಷ್ಣ ಇದೆ ನಿಮಗೆ. ಫಸ್ಟ್ ಗಿಫ್ಟ್ ಅದನ್ನ ಅಲ್ಲಿ ಇಟ್ಟಿದ್ರಲ್ಲ, ಅದು ತುಂಬಾ ಅಟ್ರಾಕ್ಟಿವ್ ಅನ್ಸುತ್ತೆ ನಂಗೆ. ಹಂಗಾಗಿ ಗಿಫ್ಟ್ ಕೊಟ್ಟಿರುವಂತ ಕೃಷ್ಣ ಅದು ಅವಳಿಗೆ ಅವಳು ನಂಗೆ ಕೊಟ್ಟಿದ್ದು, ನಾನೇನೋ ಬೇರೆ ಏನೋ ಕೊಟ್ಟಿದ್ದೆ. ಕೃಷ್ಣದ್ದೇ ಕೀ ಪಂಚ್ ಕೊಟ್ಟಿದ್ದೆ, ಅವಳು ಸಿಲ್ವರ್ ತರದ್ ಇದ್ ಕೊಟ್ಟಿದ್ಲು. ಇದು ನಮ್ಮ ಟೋಟಲ್ ಹೆಗ್ಗದ್ದೆ ಸ್ಟುಡಿಯೋದ ಟೂರ್. ದೀಪಕ್ ಏನಾದ್ರು ಹೇಳೋದಿದ್ಯಾ? ನಿಂಗೆ ಯಾವ್ದು ಇಷ್ಟ ಅಥವಾ ಏನಾದ್ರು ನೆನಪು? ಬಿಟ್ಟು ಹೋಗ್ಲೇ ಇಲ್ಲ, ನಮ್ದು ಇಲ್ಲೇ ನಾರ್ಮಲ್. ಯಾಕಂದ್ರೆ ಪ್ರಿಂಟರ್ ಇಲ್ಲೇ ಇರ್ತಿತ್ತು, ಇದೆಲ್ಲ ಇರ್ತಿತ್ತು, ನಮ್ ಸಿಸ್ಟಮ್ ಇಲ್ಲೇ ಇತ್ತು. ಹಂಗಾಗಿ ಇಲ್ಲೇ ಕೂತ್ಕೊಂತಿದ್ವಿ, ಎಲ್ಲೂ ಕೂರ್ತಿರ್ಲಿಲ್ಲ ನಾರ್ಮಲಿ. ಅಲ್ಲ, ನಿಂಗೆ ಏನಾದ್ರು ಒಂದ್ ಒಳ್ಳೆ ನೆನಪಿದೆಯಾ ಇಲ್ಲಿ, ಅಥವಾ ಕಹಿ ನೆನಪಿದ್ಯಾ, ಸಿಹಿ ನೆನಪಿದ್ಯಾ? ಸಿಹಿ ನೆನಪಿ, ಕಹಿ ನೆನಪು ಅಂತ ಇಲ್ಲ ಯಾವ್ದು. ಬಟ್ ಜಾಸ್ತಿ ನಾವು ಆಲ್ಮೋಸ್ಟ್ ಮನೆಗಿಂತ ಜಾಸ್ತಿ ಇಲ್ಲೇ ಸ್ಪೆಂಡ್ ಮಾಡ್ತೀವಿ. ರಾತ್ರಿ ಒಂದು 6 ಗಂಟೆ ಬಂದ್ರು ಕೂಡ ನೈಟ್ 11 ಗಂಟೆ ತನಕ ಇರ್ತಿದ್ವಿ ನಾರ್ಮಲಿ ಅಷ್ಟೇ. ಅದು ಬಿಟ್ರೆ ನಾರ್ಮಲಿ ಮನೇಲಿ ಕಮ್ಮಿ ಇರ್ತಾ ಇದ್ವಿ. ಅಂದ್ರೆ ನಾವು ಒಂದು 6 ಅವರ್ ಅಷ್ಟೇ ನಿದ್ದೆ ಮಾಡ್ತಿದ್ವಿ ಮನೆಯಲ್ಲಿ. ಅಣ್ಣ ಅತ್ತಿಗೆ ಇದ್ರು, ಅವ್ರ ಜೊತೆ ಇದ್ವಿ. ಆಮೇಲೆ ನಾವೇ ಒಂದು ಸಪ್ರೇಟ್ ರೂಮ್ ಮಾಡ್ಕೊಂಡು ಸ್ವಲ್ಪ ಟೈಮ್ ಇದ್ವಿ. ಒಂದ್ ಸಣ್ಣ ಮೊಬೈಲ್ ತಗೊಂಡ್ರು ಸೆಲೆಬ್ರೇಷನ್ ಮಾಡ್ತೀನಿ ನಾನು. ನಂಗೆ ಅದು ಇಷ್ಟ. ಈಗಲೂ ಮಾಡ್ತೀವಲ್ಲ ಮನೆಯಲ್ಲಿ, ಪ್ರತಿ ಒಂದನ್ನು ಮಾಡ್ತೀವಿ. ಒಂದೊಳ್ಳೆ ವೈಫ್ ಅನ್ನ ಕೂಡ ನಂಗೆ ಹೆಗ್ಗದ್ದೆ ಸ್ಟುಡಿಯೋ ಕೊಡ್ತು. ಅವಳಿಗೆ ಗೊತ್ತಿಲ್ಲ ನಾನು ವಿಡಿಯೋಸ್ ಮಾಡ್ತೀನಿ, ಚಾನಲ್ ಇದೆ ಅನ್ನೋದು ಗೊತ್ತಿಲ್ಲ. ಈಗ ತುಂಬಾ ಜನ ಜಾಯ್ನ್ ಆಗಿದ್ದಾರೆ. ಸೊ ಈಗ ನಮ್ ಕ್ಯಾಮರಾ ಹಿಡ್ಕೊಂಡಿರುವಂತಹ ಪ್ರದೀಪ್ ಅವ್ರು ಇದ್ದಾರೆ ನಮ್ ಜೊತೆಗೆ. ನೋಡಿ, ನಂದು ಹಳೆ ಮೊಬೈಲ್ ಕೂಡ ಇಲ್ಲಿದೆ. ಎಷ್ಟೆಷ್ಟು ಮೊಬೈಲ್ ಯೂಸ್ ಮಾಡಿದೀವಿ, ಹೆಂಗ್ ಒಡೆದೋಗಿದೆ ಎಲ್ಲ ಇದೆ ನೋಡಿ. ಇದು ನಾನು ದುಬೈಗೆ ಹೋಗುವಾಗ ತಗೊಂಡೋಗಿದ್ದು ಒಪ್ಪೋ ಮೊಬೈಲ್. ಇದೇ ನೀವೆಲ್ಲ ಆಫೀಸ್ ನಂಬರಿಗೆ ಕಾಲ್ ಮಾಡಿದ್ರೆ ಇದಕ್ಕೆ ಬರ್ತಾ ಇತ್ತು ಮುಂಚೆ. ಇದೆಲ್ಲ ಇಟ್ಕೊಂಡಿದ್ದೆ. ಆಮೇಲೆ ನನ್ನ ಡಿಗ್ರಿ ಲೈಫ್ ಅಲ್ಲಿ ಇದ್ದಂತ ಮೊಬೈಲ್ಗಳು ಕೂಡ ಅಲ್ಲಿ ಒಳಗಡೆ ಇದೆ. ಅವೆಲ್ಲ ಇದೆ, ಅಲ್ಲೆಲ್ಲ ಇಟ್ಕೊಂಡಿದ್ದೀನಿ. ಓಕೆ, ಒಂಚೂರು ನಮ್ಮ ಪ್ರದೀಪನ್ ತೋರ್ಸೋಣ. ಪ್ರದೀಪ್ ಈಗ ನಮ್ಮ ಮಾರಣಕಟ್ಟೆ ಇದನ್ನ ಇವರೇ ನೋಡ್ಕೊಳ್ಳೋದು, ನಮ್ಮ ಎಡಿಟಿಂಗ್ ಅನ್ನು ಈಗ ಇವರೇ ಮಾಡ್ತಿರೋವಂಥದ್ದು. ಇನ್ನೊಬ್ರು ಪ್ರಶಾಂತ್ ಅಂತ ಇದ್ದಾರೆ. ಸೊ ಅವನು ತುಂಬಾ ಕೆಲಸ ಮಾಡ್ದ ನಮ್ಮ ಜೊತೆ, ಸಾವಿರಾರು ವಿಡಿಯೋಸ್ ಎಡಿಟ್ ಮಾಡ್ದ. ಆಮೇಲೆ ಶಿವಣ್ಣ ಅಂತ ಒಬ್ರು ಇದ್ರು, ಅವ್ರು ಮದುವೆ ಆಗೋ ತನಕನೂ ಇಲ್ಲಿ ಕೆಲಸ ಮಾಡ್ತಿದ್ರು. ಆನಂತರ ಅವರು ಬೇರೆ ಕೆಲ್ಸಕ್ಕೆ ಹೋಗಿರೋದ್ರಿಂದ ಅವರಿಲ್ಲ. ಅದ್ರ ಮುಂಚೆ ಕಿರಣ್ ಅಂತ ಒಬ್ಬ ಹುಡುಗ ನಮ್ಮ ಜೊತೆ ವಿಡಿಯೋ ಎಡಿಟಿಂಗ್ ಮಾಡ್ತಿದ್ದ. ಅವನಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀವಿ. ಶಿವಣ್ಣಿಗೂ ಥ್ಯಾಂಕ್ಸ್. ಅಂಡ್ ನನ್ನ ಜೊತೆ ಯಾರ್ಯಾರು ಕೆಲಸ ಮಾಡಿದ್ರ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಮೇಡಮ್ದು ಹೇಳಿದೆ, ಸುಶೀಲಾ ಅಂತ ಮೇಡಮ್ ಇದ್ರು, ಅವರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಇದು ನಮ್ಮ ನೆನಪು. ಈ ಕಚೇರಿಯಲ್ಲಿ ಮುಂದೆ ನಾವು ಇಲ್ಲಿ ಬರೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ, ಯಾರು ತಗೊಂತಾರೋ ಗೊತ್ತಿಲ್ಲ. ಆದ್ರೆ ನನಗಂತೂ ಒಂದು ಒಳ್ಳೆ ನೆನಪಿದೆ, ಒಳ್ಳೆ ಬದುಕು ಕೊಟ್ಟಿದೆ. ಲೈಫಲ್ಲಿ ಯಾವತ್ತಾದ್ರೂ ಒಂದಿನ ಹಿಂತಿರುಗಿ ನೋಡಿದ್ರೆ ಸಾಕು, ಇಷ್ಟು ಮಾಡಿದೀವಿ ಅನ್ನುವಂಥ ಲೆವೆಲ್ಗೆ ನಮ್ಮನ್ನ ತಲುಪಿಸಿದೆ. ಆಮೇಲೆ ನನ್ನ ಓವರ್ ಆಲ್ ಹೆಗ್ಗದ್ದೆ ತಂಡ ಇದೆ ನಮ್ದು. ಹೆಗ್ಗದ್ದೆ ತಂಡ ಸುಮಾರು ಕೆಲಸಗಳನ್ನು ಮಾಡುತ್ತೆ ಪ್ರತಿ ವರ್ಷ. ಶ್ರೀರಾಮ್ ಭಜನೆ ಇರ್ಬೋದು, ಮನೆಯಲ್ಲಿ ಕೆಲವೊಂದು ಕೆಲಸಗಳಿರ್ಬೋದು, ಪ್ರತಿಯೊಂದನ್ನು ನಾವು ಮಾಡ್ತೀವಿ. ಒಂದಿಷ್ಟು ಜನರಿಗೆ ಆಸರೆ ಆಗಿದ್ದೀವಿ ಅಷ್ಟೇ. ಎಲ್ಲೂ ನಾವು ತೋರ್ಪಡಿಕೆಗೆ ತೋರಿಸ್ಕೊಂಡು ಏನು ಮಾಡಿಲ್ಲ. ಕಾರ್ಯಕ್ರಮ ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಪ್ರೋಗ್ರಾಮಿಗೆ ಕೂಡ ಹೋಗೋದು ತುಂಬ ಕಡಿಮೆ. ಸೊ ಏನೋ ಒಂದು ಲೆವೆಲ್ಲಿಗೆ ಮಾಡಿಕೊಂಡು ಇಷ್ಟಕ್ಕೆ ಬಂದಿದ್ದೀವಿ ಅಲ್ವಾ? ಎಸ್, ಮುಂದೆಯೂ ಕೂಡ ಹಿಂಗೆ ಮಾಡೋಣ. ಸೊ ಈಗ ಹೊಸ ಆಫೀಸು ಮಾಡಿದ್ಮೇಲೆ ಅದನ್ನು ನಾವು ನಿಮಗೆ ತೋರಿಸ್ತೀವಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಇಷ್ಟು ವರ್ಷ ಯಾರ್ಯಾರು ಕೇಳಿದಿರ ಹೆಗ್ಗದ್ದೆ ಸ್ಟುಡಿಯೋ ಟೂರ್ ಮಾಡಿ ಅಂತ, ಇಲ್ಲಿ ಬರೀ ಟೂರ್ ಅಲ್ಲ, ಒಂದಿಷ್ಟು ಕಥೆಗಳನ್ನು ಹೇಳಿದ್ದೀನಿ. ಒಂದು, ಇದು ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಇರುತ್ತೆ. ಇನ್ನೊಂದು, ನಮ್ಮ ಜರ್ನಿನೂ ಒಂಚೂರು ನಿಮಗೆ ಹೇಳ್ದಂಗಾಯ್ತು. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.